ಜಾಯ್ನ್ ಆಗಿರೋದಕ್ಕೆ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಮತ್ತೆ ನಿಮ್ ತಂದೆ ತಾಯಿ ಮತ್ತೆ ಗುರುಗಳು ಎಲ್ಲರ ಆಶೀರ್ವಾದನ ತಗೊಳ್ಳಿ. 3 ಸತಿ ಡೀಪ್ ಬ್ರೀತ್ ಮಾಡಿ. ಡೀಪ್ ಬ್ರೀತ್ ಅಂದ್ರೆ ನಿಮ್ ಮನ್ಸಿಗೆ ಪೂರ್ತಿ ರಿಲ್ಯಾಕ್ಸ್ ಮಾಡೋದು. 3 ಸತಿ ಜಸ್ಟ್ ಇನೇಲ್ ಅಂದ್ರೆ ಉಸಿರನ್ನ ಒಳಗ್ ತಗೊಳೋದು, ಮತ್ತೆ ಬಾಯಲ್ಲಿ ಉಸಿರನ್ನ ಆಚೆ ಬಿಡೋದು. ಮನ್ಸು, ದೇಹ ಮತ್ತೆ ಮೈಂಡ್, ಬಾಡಿ, ಸೋಲ್, ಮೈಂಡ್ ಮೂರನ್ನು ರಿಲ್ಯಾಕ್ಸ್ ಮಾಡೋದು. ಯಾರ್ಯಾರಿಗೆ ವಿಡಿಯೋಲ್ ಬರೋದಕ್ಕಾಗುತ್ತೋ ಅವರೆಲ್ಲ ವಿಡಿಯೋಲ್ ಬನ್ನಿ, ಖುಷಿ ಆಗುತ್ತೆ. ಸೊ ಹೊಸಬ್ರು ಯಾರ್ಯಾರು ಜಾಯಿನ್ ಆಗಿದ್ದೀರೋ ಅವರಿಗೆ ಇನ್ಫಾರ್ಮೇಶನ್ ಏನಂದ್ರೆ, ಇವತ್ತು 11th ಪ್ಯಾರಾಗ್ರಾಫ್ ಕಲಿತಾ ಇದ್ದೀವಿ. 11th ಪ್ಯಾರಾಗ್ರಾಫ್ ಕಲಿತಾ ಇದ್ದೀವಿ. ಮುಂಚಿನ ರೆಕಾರ್ಡಿಂಗ್ ಎಲ್ಲನೂ ಯೂಟ್ಯೂಬ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ವರ್ಸ್ 1, ವರ್ಸ್ 2, ವರ್ಸ್ 3 ಅಂತ ಪೂರ್ತಿ ರೆಕಾರ್ಡಿಂಗ್ ನಾನು ರೆಕಾರ್ಡ್ ಮಾಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತೆ ನನ್ ಬಗ್ಗೆ ಮತ್ತೆ ಬೇರೆ ಕ್ಲಾಸಸ್ ಅದ್ರ ಡೀಟೇಲ್ಸ್ ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಹೇಳ್ತೀನಿ ನಿಮ್ಗೆ, ಆಯ್ತಾ? ಲಾಸ್ಟ್ ಅಲ್ಲಿ ಒಂದ್ 5 ನಿಮಿಷ ಇರ್ತೀನಿ ಕ್ಲಾಸ್ ಆದ್ಮೇಲೆ. ಸೊ ಅವಾಗ ಹೊಸಬ್ರು ಯಾರು ಇವತ್ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಏನಾರ ಪ್ರಶ್ನೆ ಇದ್ರೆ ಕ್ಲಾಸ್ ಲಾಸ್ಟ್ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಬಟ್ ನನ್ನ ಹೆಸರು ಸೌಮ್ಯ ಅಂತ, ಇರೋದ್ ಬ್ಯಾಂಗ್ಳೂರಲ್ಲೇನೆ. ಇನ್ ಮಿಕ್ಕಿ ಡೀಟೇಲ್ಸ್ ಮತ್ತೆ ಪುನಃ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವೆಲ್ಕಮ್. ಸೊ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಧ್ಯಾಯೇತ್ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಸೊ ನಂದು ಯೂಶಲಿ ಎಲ್ಲಾ ಕ್ಲಾಸಲ್ಲೂ ನಾನು ಪ್ರಶ್ನೆ ಕೇಳ್ತಾ ಇರ್ತೀನಿ. ಪ್ರಶ್ನೆ ಕೇಳಿದಾಗ ಐ ರೆಕಮೆಂಡ್ ಎಲ್ಲರೂ ಅನ್ಮ್ಯೂಟ್ ಮಾಡೋದ್ರ ಬದಲು ಇಲ್ಲಿ ಚಾಟ್ ಬಾಕ್ಸ್ ಇದೆ. ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿದ್ರೆ ನನ್ಗೆ ಉತ್ತರ ಬರುತ್ತೆ. ಬೇಕಾದ್ರೆ ಎಲ್ಲರೂ ಟ್ರೈ ಮಾಡ್ಬೋದು. ಹೊಸದಾಗಿ ಜಾಯ್ನ್ ಆಗಿರೋರು, ಗೊತ್ತಿಲ್ದವರು ಚಾಟ್ ಅಂತ ಇರುತ್ತೆ, CHAT ಚಾಟ್ ಅಂತ ಇರುತ್ತೆ. ಅಲ್ಲಿ ನಮಸ್ತೆ ಅಂತ ಕಳಿಸ್ಬೋದು. ನನ್ಗೆ ಹೊಸದಾಗಿ ಯಾರಿಗಾರ ಗೊತ್ತಿಲ್ಲ ಅಂದ್ರೆ ನಾನ್ ಕ್ವೆಶನ್ ಕೇಳಿದಾಗ ನೀವ್ ಅಲ್ಲಿ ಆನ್ಸರ್ ಮಾಡಿದ್ರೆ ನನ್ಗೂ ಕಾಣಿಸುತ್ತೆ, ಎಲ್ಲರಿಗೂ ಕಾಣಿಸುತ್ತೆ, ಮತ್ತೆ ಯಾರಿಗೂ ಕ್ಲಾಸು ಡಿಸ್ಟರ್ಬ್ ಆಗೋದಿಲ್ಲ, ಆಯ್ತಾ? ಸೊ ಇದೊಂದು ಕಲಿಕೆ ಗ್ರೂಪ್. ತುಂಬಾ ಥ್ಯಾಂಕ್ಸ್, ಎಲ್ಲರೂ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಂದ್ ಪ್ರಶ್ನೆ ಇದೆ. ಪ್ರಶ್ನೆ ಅಂದ್ರೆ, ಈಗ ನಾವೆಲ್ಲ ಲಲಿತಾ ಸಹಸ್ರನಾಮ ಕಲಿಬೇಕು ಅಂತ ಕಲಿಕೆ ಕ್ಲಾಸ್ ಅಲ್ಲಿ ಇದೀವಿ. ಅದ್ರಲ್ಲಿ ನೀವ್ ಕಲಿಯೋದಲ್ದಿರ ನಾನು ಕೂಡ ಕಲಿತಾ ಇದ್ದೀನಿ. ಸೊ ಇದು ಒಂಥರ ಕಲೆಕ್ಟಿವ್ ಲರ್ನಿಂಗ್. ಇಟ್ ಈಸ್ ಅ ಕಲೆಕ್ಟಿವ್ ಲರ್ನಿಂಗ್. ಲರ್ನಿಂಗ್ ಅಂದ್ರೆ ನಾವೆಲ್ಲ ಸ್ಟೂಡೆಂಟ್ಸ್ ಆಗ್ತೀವಿ. ಸ್ಟೂಡೆಂಟ್ಸ್ ಅಂದ್ರೆ ಕಲಿಯೋದಕ್ಕೆ ಏಜ್ ಅನ್ನೋದಿರೋದಿಲ್ಲ. ಸೊ ಕ್ಲಾಸ್ ಅಲ್ಲಿ ಎಲ್ಲರೂ ಕಲಿಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಥಿಂಗ್, ವಿಚ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್, ತುಂಬಾ ಅವಶ್ಯಕತೆ ಇರುವಂತ ವಿಷಯ ಏನು ಕ್ಲಾಸ್ ಅಲ್ಲಿ ಕಲಿಬೇಕಾರೆ? ಟೈಪ್ ಮಾಡಿ. ಕ್ಲಾಸ್ ಅಲ್ಲಿ ತುಂಬಾ, ಈಗ ನಾವೆಲ್ಲರೂ ಸ್ಟೂಡೆಂಟ್ಸ್, ಆಯ್ತಾ? ಸ್ಟೂಡೆಂಟ್ಸ್ ಕಲಿಬೇಕಾದ್ರೆ ಶ್ರದ್ಧೆ, ಕಾನ್ಸಂಟ್ರೇಷನ್, ಎಸ್, ಇಂಟ್ರೆಸ್ಟ್, ಡಿಸಿಪ್ಲಿನ್, ಎಸ್, ಲಿಸ್ನಿಂಗ್, ಆಸಮ್, ಫೋಕಸ್, ಆಸಕ್ತಿ, ಕಾನ್ಸಂಟ್ರೇಷನ್, ಎಸ್. ಅದ್ರ ಜೊತೆಗೆ ಇನ್ನೂ ಒಂದ್ ಇಂಪಾರ್ಟೆಂಟ್ ಇದೆ. ನಿಮ್ ಸ್ಕೂಲ್ ಡೇಸ್ಗೆ ಹೋಗಿ, ಕಾನ್ಸಂಟ್ರೇಷನ್ ಜೊತೆಗೆ ಏನ್ ಇಂಪಾರ್ಟೆಂಟ್ ಇದೆ? ನೀವ್ ಟೀಚರ್ ಹೇಳ್ಬೇಕಾರೆ ಅದನ್ನ ಕೇಳ್ತೀರಾ, ಕಿವಿಲಿ ಕೇಳ್ತೀರಾ. ಕೇಳೋದ್ರ ಜೊತೆ ಗ್ರೂಪ್, ಡಿಸಿಪ್ಲಿನ್, ಸೈಲೆನ್ಸ್ ಎಲ್ಲ ಓಕೆ, ಲಿಸ್ನಿಂಗ್ ಓಕೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಆಯ್ತಾ? ಅದ್ರ ಜೊತೆಗೆ ಏನ್ ಮಾಡ್ತೀರಾ ಗೊತ್ತಾ? ಸ್ಕೂಲಲ್ಲಿ ಅವಶ್ಯಕತೆವಾಗಿ ಮಕ್ಳಿಗೆ ಏನ್ ಕೊಡ್ತಾರೆ? ಬುಕ್ಕು, ಪೆನ್ನು ಕೊಡ್ತಾರೆ. ಅಲ್ಲಿ ಕೇಳಿದ್ದನ್ನ ಬುಕ್ ಅಲ್ಲಿ ಬರ್ಕೊಂಡ್ರೆ ತಲೆಗೆ ರೆಜಿಸ್ಟರ್ ಆಗುತ್ತೆ. ರೆಜಿಸ್ಟರ್ ಅಂದ್ರೆ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಡೋದಿಲ್ಲ. ಈ ಕಡೆಯಿಂದ ಕೇಳಿ ಅದನ್ನ ಮನ್ಸೊಳಗಡೆ ಇಳ್ಸ್ಕೊತೀರಾ.
ಮನ್ಸೊಳಗೆ ಇಳ್ಸ್ಕೊಂಡಿ ಶ್ರವಣ ಮನನ ಅದನ್ನ ರಿಯಲ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೇನೆ ಅದು ಉಪಯೋಗ ಆಗೋದು. ಆಯ್ತಾ? ಹೋಮ್ ವರ್ಕ್, ಎಸ್, 1 ಸೆಕೆಂಡ್. ಸೊ ಇದು ಎಲ್ಲರಿಗೂ ಇವತ್ತು ಸೇರ್ಕೊಂಡಿರೋರ್ಗೆ ಮತ್ತೆ ಕ್ಲಾಸಲ್ಲಿ ನಡೀತಾ ಇರೋರ್ಗೆ ಈ ತರ ಒಂದು ಫ್ಲಾಶ್ ಕಾರ್ಡ್ ಮಾಡ್ಕೊಂಡಿದೀನಿ. ಪ್ರತಿ ಒಂದು ಪ್ಯಾರಾಗ್ರಾಫ್ ನೀವೇನ್ ಕಲಿತಿರೋ 1 ವಾರ ಟೈಮ್ ಇರುತ್ತೆ. 1 ವಾರ ಟೈಮ್ ಇರುತ್ತೆ. ಅದನ್ನ ಪೋಸ್ಟ್ ಇಟ್ ತರ ನಿಮ್ ಅಡ್ಗೆ ಮನೇಲಿ ಅಂಟಿಸ್ಕೊಳೋದು, ನಿಮ್ ರೂಮ್ ಅಲ್ಲಿ ಅಂಟಿಸ್ಕೊಳೋದು, ಸದಾ ನಿಮ್ ಪರ್ಸಲ್ ಇಟ್ಕೊಂಡಿರೋದು ಅಥವಾ ಸದಾ ನಿಮ್ ಜೊತೆ ಇಟ್ಕೊಂಡಿರೋದು, ಕಣ್ಣಿಗೆ ಕಾಣೋ ತರ ಅದನ್ನ ಸದಾ ಶ್ರವಣ ಮನನ ಮಾಡ್ತಾ ಇದ್ರೆ ನಿಮ್ ತಲೆ ಒಳಗೆ ರೆಜಿಸ್ಟರ್ ಆಗುತ್ತೆ. ರೆಜಿಸ್ಟರ್ ಆಗೋದ್ರ ಜೊತೆ ನೀವ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋತೀರಾ, ಅಂದ್ರೆ ಆಚರಣೆಗೆ ತರ್ತೀರಾ ನಿಮ್ ಜೀವನದಲ್ಲಿ. ಆಚರಣೆಗೆ ತರ್ಲಿಲ್ಲ ಅಂದ್ರೆ ಏನ್ ಕಲ್ತ್ರು ಉಪಯೋಗ ಇಲ್ಲ. ಯಾಕಂದ್ರೆ ನಾಲೆಜ್ ಅನ್ನೋದು ಎಲ್ಲಾ ಕಡೆ ಅವೈಲೇಬಲ್ ಇದೆ. ಆದ್ರೆ ನೀವು ನಿಮ್ ಜೀವನದಲ್ಲಿ ಏನನ್ನ ಆಚರಣೆ ಮಾಡ್ತಾ ಇದ್ದೀರಾ, ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿ ಮಾಡ್ತೀರಾ? ಸೊ ಬುಕ್ ಪೆನ್ನು ಅವಶ್ಯಕತೆವಾಗಿ ಇಟ್ಕೊಳ್ಳಿ, ಅದ್ರ ಮೀನಿಂಗ್ಸ್ ಬರ್ಕೊಳ್ಳಿ, ಆಮೇಲೆ ರಿಕಾಲ್ ಮಾಡಿ, ಅಂದ್ರೆ ಶ್ರವಣ ಮನನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಡೈಜೆಸ್ಟ್ ಮಾಡ್ಕೊಳ್ಳಿ. ಅವಾಗ್ಲೇನೆ ಈ ಕ್ಲಾಸು ಯೂಸ್ಫುಲ್ ಆಗೋದು. ಇಲ್ಲ ಅಂದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಗ್ ಬಿಡ್ತೀರಾ, ಮತ್ತೆ ಮುಂದಿನ ವಾರ ಸೇರ್ಕೋತೀರಾ, ಮತ್ತೆ ಅದು ಹಂಗೆ ರೂಟೀನ್ ಕಂಟಿನ್ಯೂ ಆಗುತ್ತೆ. ಆದ್ರೆ ನಿಮ್ ಮನ್ಸೊಳಗೆ ನಿಮ್ ಹೃದಯದಲ್ಲಿ ಏನ್ ಉಳಿಯೋದು ಅಂದ್ರೆ ನೀವೇನ್ ಬರ್ದಿ ಶ್ರದ್ಧೆ ಭಕ್ತಿಯಿಂದ ಏನ್ನ ಮನ್ಸೊಳಗೆ ರೆಜಿಸ್ಟರ್ ಮಾಡ್ಕೋತೀರಾ ಅದೊಂದೇ ಉಳಿಯೋದು. ಸೊ ಎಲ್ಲರೂ ಸ್ಕೂಲ್ ಮಕ್ಳಿಗೆ ಏನ್ ಗೊತ್ತಾ, ದೇವ್ರ ಮನೆ ತರ ನಮ್ ಮನೇಲಿ ದೇವ್ರ ಮನೆ ಇರುತ್ತಲ್ಲ, ಎಲ್ಲರ ಮನೇಲೂ ದೇವ್ರ ಮನೆ ಇದೆಯಾ? ಮೋಸ್ಟ್ ಆಫ್ ದ ಮನೆ ಕಟ್ಬೇಕಾರೆ ಇಲ್ಲ, ಎಲ್ಲರ ಮನೇಲೂ ದೇವ್ರ ಮನೆ ಅಂತ ಒಂದ್ ಇರುತ್ತಲ್ಲ. ಅಗ್ರಿ ಮಾಡ್ತೀರಾ? ಅದೇ ತರ ನೀವು ಕುತ್ಕೊಂಡಿ ಸೈಲೆಂಟ್ ಆಗಿ ಕುತ್ಕೊಂಡಿ ಓದೋದಕ್ಕೆ, ಇಲ್ಲ ಮೆಡಿಟೇಟ್ ಮಾಡೋದಕ್ಕೆ, ಇಲ್ಲ ನೀವು ಕಲ್ತಿರೋದನ್ನ ಬರೆಯೋದಕ್ಕೆ ಒಂದು ಡೆಡಿಕೇಟೆಡ್ ಟೇಬಲ್ ಇಲ್ಲ ಡೆಸ್ಕ್ ಇಟ್ಕೊಳ್ಳಿ. ಡೆಡಿಕೇಟೆಡ್ ಟೇಬಲ್, ಒಂದ್ ಕುರ್ಚಿ ಇಲ್ಲ ಒಂದ್ ಕುತ್ಕೊಳಕ್ಕೆ ಅಂತ ನಿಮ್ಗೆ ಅಂತ ಒಂದ್ ಜಾಗ ಮಾಡ್ಕೊಳ್ಳಿ, ಒಂದ್ ಡೈರಿ ಇಟ್ಕೊಳ್ಳಿ, ಒಂದ್ ಪೆನ್ ಇಟ್ಕೊಳ್ಳಿ. ನಿಮಗ್ ಮನ್ಸಲ್ಲಿ ಏನೇನು ಭಾವನೆ ಬರುತ್ತೋ ಅದನ್ನೆಲ್ಲ ಯಾರಿಗೋ ಹೇಳೋದಕ್ ಕಾಯ್ಬಿಡಿ, ಬುಕ್ಕಲ್ಲಿ ಬರೀರಿ. ಬುಕ್ನ ನಿಮ್ ಫ್ರೆಂಡ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನೋ ಒಂದು ಆನಂದ, ಖುಷಿ ನಿಮಗ್ ನೀವ್ ಸಿಗ್ತೀರಾ, ಕ್ಲಾರಿಟಿ ಸಿಗುತ್ತೆ. ಜೀವನದಲ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣ್ತೀರಾ. ಆಯ್ತಾ? ಸೊ ಈಗ 11th ವರ್ಸ್ ಹೋಗ್ತೀನಿ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ತಿಕ ಕಚ್ಚಪಿ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ತಿಕ ಕಚ್ಚಪಿ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ತಿಕ ಕಚ್ಚಪಿ. ವಿನಿರ್ಬಸ್ತಿತ ಕಚ್ಚಪಿ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಪ್ರೊನೌನ್ಸಿಯೇಷನ್ ಟಿ ಎಸ್ ರಂಗನಾಥನ್ ಅಂತ ಯೂಟ್ಯೂಬ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಉಚ್ಚಾರಣೆ ಇದೆ, ಮತ್ತೆ ಪ್ರೊನೌನ್ಸಿಯೇಷನ್ ಎಲ್ಲ ಅವ್ರದ್ದು ತುಂಬಾ ಕರೆಕ್ಟ್ ಇದೆ. ನಂದು ತಪ್ಪಾಗಿದ್ರು ಅವ್ರದ್ದು ಪರ್ಫೆಕ್ಟ್ ಆಗಿದೆ. ರೆಫರೆನ್ಸಿಗೆ ಟಿ.ಎಸ್. ರಂಗನಾಥನ್ ಅಂತ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಅದನ್ನ ಸದಾ ಕೇಳ್ತಾ ಇರಿ. ದಿನ ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ರಾತ್ರಿ ಒಂದ್ಸತಿ, ಅಡ್ಗೆ ಮಾಡ್ಬೇಕಾರೆ, ಕೆಲಸ ಮಾಡ್ಬೇಕಾರೆ, ಬೇರೆ ಏನೇ ಒಂದ್ ಮಾಡ್ತಾ ಇದ್ರು ಕಿವಿಲಿ ಅದಕ್ ಕೇಳ್ತಾ ಇದ್ರೆ ಅದು ಬಾಯ್ಪಾಠ ಆಗುತ್ತೆ. ಒಂದ್ಸತಿ ಬಾಯ್ಪಾಠ ಆದ್ಮೇಲೆ ಅದ್ರ ಅರ್ಥ ತಿಳ್ಕೊಳೋ ಅಂತ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಜ ಅಂದ್ರೆ ಏನು? ನಿಜ ಅಂದ್ರೆ ಏನು? ರಿಯಲ್, ರಿಯಲ್, ರಿಯಲ್ ಮತ್ತೆ ಟ್ರೂತ್ಫುಲ್, ಟ್ರೂತ್. ನಿಜ ಹೇಳಕ್ ಈಸಿನಾ, ಸುಳ್ಳು ಹೇಳೋದಕ್ಕೆ ಈಸಿನಾ? ಸತ್ಯ. ನಿಜ ಹೇಳೋದಕ್ಕೆ ಈಸಿನಾ, ಸುಳ್ಳು ಹೇಳೋದಕ್ಕೆ ಈಸಿನಾ? ಒಂದ್ ನಿಮಿಷ.
ನಿಜ ಹೇಳಕ್ಕೆ ಕಷ್ಟ, ಸುಳ್ಳು ಈಸಿಯಾಗಿ ಹೇಳ್ಬೋದು. ಸುಳ್ಳು ಈಸಿಯಾಗಿ ಹೇಳ್ಬೋದು, ನಿಜ ಹೇಳಲು ಸುಲಭ. ಆಕ್ಚುಲಿ ನಿಜ, ಹೌದು. ಇಟ್ ಡಿಪೆಂಡ್ಸ್. ಆ ಒಬ್ಬೊಬ್ರಿಗೆ ಒಂದೊಂದ್ ತರ ಮನಸ್ಥಿತಿ ಇರುತ್ತೆ. ಆದ್ರೆ ನಿಜ ಹೇಳಿದ್ರೆ ನಿಮ್ ಬೆನ್ ಮೇಲಿರೋ ಭಾರ ಕಮ್ಮಿ ಇರುತ್ತೆ. ಆಯ್ತಾ? ನಿಮ್ ಬೆನ್ ಮೇಲ್ ಭಾರ ಕಮ್ಮಿ ಇದ್ದಾಗ, ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಅನ್ಮ್ಯೂಟ್ ಮಾಡ್ಬಿಡಿ, ಏನಾರ ಇದ್ರೆ ಟೈಪ್ ಮಾಡಿ. ಸುಳ್ಳು ಈಸಿ ಇಲ್ಲ, ನಿಜ ಹೇಳೋದು ಈಸಿ. ಹೌದು, ಆಕ್ಚುಲಿ ನಿಜ ಹೇಳೋದು ಈಸಿ. ನಿಜ ಹೇಳೋದು ಯಾಕೆ ಈಸಿ ಅಂದ್ರೆ, ಬೆನ್ನ ಮೇಲೆ ಭಾರ ಇರೋದಿಲ್ಲ. ಅಯ್ಯೋ ಸುಳ್ಳು ಹೇಳ್ಬಿಟ್ಟಿದೀನಿ, ಸುಳ್ಳು ಗೊತ್ತಾಗ್ಬಿಟ್ರೆ ಏನ್ ಮಾಡೋದು, ಇಲ್ಲ ಆ ಸುಳ್ಳು ಹೆಂಗ್ ಹೇಳ್ತೀವಿ ಅಂದ್ರೆ ನಾವು, ನಮ್ಗಿಷ್ಟ ಇಲ್ದಿದ್ರುನು ಆ ಕೆಲ್ಸನ ಬೇರೆಯವ್ರಿಗೆ ಒಳ್ಳೆ ಒಳ್ಳೆಯವ್ರಾಗಿ ಕಾಣೋದಕ್ಕೆ ನಾವು ಆಯ್ತು 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 ಅಂತ ಇರ್ತೀವಿ. ಯಾರ್ಗುನು ನಾವು ಇಲ್ಲ ಇಲ್ಲ, ನೋ ಅಂತ ಹೇಳಲ್ಲ ಬೇಗ. ನೋ ಅಂತ ಹೇಳಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಒಳ್ಳೆಯವರಾಗಿರ್ಬೇಕು, ಎಲ್ಲರಿಗೂ ನಾವು ಒಳ್ಳೆಯವರಾಗಿ ಕಾಣಿಸ್ಬೇಕು. ಆಯ್ತಾ? ಈ ತರ ತುಂಬಾ ಜನ ನೋ ಅಂತ ಹೇಳೋದಿಲ್ಲ ಅಲ್ವಾ. ಎಲ್ಲರೂ ಸುಳ್ಳು ಹೇಳೋದು ಕಷ್ಟ. ಸುಳ್ಳು ಹೇಳೋದಕ್ಕೆ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅಯ್ಯೋ ಈ ಸುಳ್ಳು ಹೇಳಿದ್ರೆ ಅವ್ರಿಗೆ ಗೊತ್ತಾದ್ರೆ ಅದ್ರ ನೆಕ್ಸ್ಟ್ ಏನ್ ಮಾಡೋದು, ಅದ್ರ ನೆಕ್ಸ್ಟ್ ಏನ್ ಮಾಡೋದು ಅಂತ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯೂಶಲಿ ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಭಾರ ಜಾಸ್ತಿ ಬೆನ್ ಮೇಲೆ ಇರುತ್ತೆ. ಭಾರ ಜಾಸ್ತಿ ಇದ್ರೆ ನೀವು ಮೆಟ್ಲು ಹತ್ಬೇಕಾರೆ, ಆಧ್ಯಾತ್ಮದ ಮೆಟ್ಲು ಹತ್ಬೇಕಾರೆ ಕಷ್ಟ ಆಗುತ್ತೆ. ಆಯ್ತಾ? ಕಷ್ಟ ಆಗುತ್ತೆ. ನೀವು ಆಧ್ಯಾತ್ಮದ ಮೆಟ್ಲು ಹತ್ಬೇಕಾರೆ ಕಷ್ಟ ಆಗುತ್ತೆ. ನಿಜ ಹೇಳಿದ್ರೆ ನಿಮ್ ಭಾರ ಕಮ್ಮಿ ಇರುತ್ತೆ. ಒಂದ್ ನಿಮಿಷ. ನಿಜ ಹೇಳೋದಕ್ಕೆ ಕಮ್ಮಿ ಪ್ಲಾನಿಂಗ್ ಬೇಕು. ಕಮ್ಮಿ ಪ್ಲಾನಿಂಗ್ ಅಂದ್ರೆ ಕಮ್ಮಿ ಎನರ್ಜಿ. ಆಯ್ತಾ? ಆಮೇಲೆ ಭಯ ಇರೋದಿಲ್ಲ. ಸುಳ್ಳು ಹೇಳ್ದಾಗ ಭಯ ಇರೋದಿಲ್ಲ. ಟು ಹೆಲ್ಪ್ ಸಮಟೈಮ್ಸ್ ವಿ ಮೈಟ್ ಟೆಲ್ ಲೆಸ್. ಎಸ್, ದೇರ್ ಇಸ್ ಸ್ವೀಟ್ ಲೈಸ್ ಅಂದ್ರೆ ಒಳ್ಳೆ ಸುಳ್ಳು ಕೆಟ್ಟ ಸುಳ್ಳು ಅಂತಾನು ಇದೆ. ಇಂಟೆನ್ಷನಲಿ ಯಾರಿಗಾರ ಹರ್ಟ್ ಮಾಡ್ಬೇಕು ಅಂತ ಸುಳ್ಳು ಹೇಳ್ತಾ ಇದ್ರೆ ಅದು ಬೇರೆ ರೀತಿ ಆಗುತ್ತೆ. ಆಯ್ತಾ? ಸೊ ಯೂಶಲಿ ಸುಳ್ಳು ಹೇಳ್ದಾಗ ಏನಾಗುತ್ತೆ ಅಂದ್ರೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವ್ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲ ಯಾವ್ದೋ ಒಂದು ಊರ್ಗ್ ಹೋಗ್ಬೇಕು. ನಿಮಗ್ ಹೋಗೋದಕ್ ಇಷ್ಟ ಇರೋದಿಲ್ಲ. ಆದ್ರೆ ನಿಮ್ ಫ್ಯಾಮಿಲಿಗೆ, ಇಲ್ಲ ನಿಮ್ ಹಸ್ಬೆಂಡ್ಗೆ, ಇಲ್ಲ ನಿಮ್ ಅತ್ತೆ ಮಾವಂಗೆ, ಇಲ್ಲ ನಿಮ್ ರಿಲೇಟಿವ್ಗೆ ಒಳ್ಳೆಯವ್ರಾಗೋದಕ್ಕೆ ಪುನಃ 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 ಹೋಗ್ತಾನೆ ಇರ್ತೀರಾ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗ್ ನೀವು ಹರ್ಟ್ ಮಾಡ್ಕೋತಾ ಇದ್ದೀರಾ. ಅಂದ್ರೆ ನಿಮಗ್ ನೀವು ನೋವು ಮಾಡ್ಕೋತಾ ಇದ್ದೀರಾ. ಒಂದ್ ಸತಿ ಸರಿ, ಎರಡ್ ಸತಿ ಸರಿ, ನೀವ್ ಪ್ರತಿ ಸತಿನೂ ಆತರ ನಿಮಗ್ ನೀವ್ ಸುಳ್ಳು ಹೇಳ್ಕೊಂಡು ಬೇರೆಯವ್ರಿಗೋಸ್ಕರ ಒಳ್ಳೇದಾಗೋದಕ್ಕೆ ಸೊಸೈಟಿಗ್ ಬದುಕಿದ್ರೆ ನಿಮಗೆ ನೋವಾಗ್ತಾ ಇರುತ್ತೆ. ನೋವು ಆಗ್ತಾ 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 ಏನಾಗುತ್ತೆ, ನೀವು ಕೊರಗ್ತಾ ಇರ್ತೀರಾ. ಒಳಗ್ ಕೊರಗ್ತಾ ಇದ್ರೆ ಬೇರು ಕೊಳಿತಾ ಇರುತ್ತೆ. ಬೇರು ಕೊಳ್ತಾಗ ಏನಾಗುತ್ತೆ, ಗಿಡ ಹೆಲ್ದಿ ಆಗಿರೋದಿಲ್ಲ. ಸೊ ಫಸ್ಟ್ ಏನು, ಈ ನಿಜ ಸಲ್ಲಾಪ ಅಂದ್ರೆ ನಿಜಾನ ಮಾತಾಡಿ. ಬಿ ಯು, ನೀನು ನೀನಾಗಿರು ಅಂದ್ರೆ ಎವ್ರಿಬಡಿ ಇಸ್ ಯುನೀಕ್. ಪ್ರತಿಯೊಬ್ಬರಲ್ಲೂ ಅವ್ರದೇ ಆದ ಒಂದು ಯುನೀಕ್ನೆಸ್ ಇರುತ್ತೆ. ಮತ್ತೆ ಆ ಒಂದು ಭಾವನೆ ಇರುತ್ತೆ. ಆ ಮನ್ಸೊಳಗಡೆ ನೀವು ಖುಷಿಯಾಗಿರ್ಬೇಕು, ಬೇರೆ ಪ್ರಪಂಚಕ್ಕೋಸ್ಕರ ಬದುಕೋದಲ್ಲ. ಆಮೇಲೆ ನಿಜ ಹೇಳ್ಬೇಕಾದ್ರೆ ನೀವು ಆರಾಮಾಗಿ, ಅಂದ್ರೆ ಸುಲಭವಾಗಿ, ಸಹಜವಾಗಿ ಮಾತಾಡ್ತೀರಾ. ಅದೇ ನೀವು ಸುಳ್ಳು ಹೇಳ್ಬೇಕಾರೆ ಮುಖದ್ದು ಛಾಯೆನೆ ಬೇರೆ ತರ ಇರುತ್ತೆ. ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀರಾ. ಏನೋ ಒಂದು, ಯಾರು ನೋಡ್ತಾ ಇಲ್ಲ ಅಂದ್ರೂ ಸೃಷ್ಟಿಕರ್ತ ನೋಡ್ತಾ ಇರ್ತಾನೆ. ಆಯ್ತಾ? ಸೃಷ್ಟಿಕರ್ತ ಅಂದ್ರೆ ಕ್ರಿಯೇಟರ್, ಹೈಯರ್ ಎನರ್ಜಿ, ಇಲ್ಲ ದೇವಿ ನೋಡ್ತಾ ಇರ್ತಾಳೆ. ಸೊ ನಿಜ ಸಲ್ಲಾಪ ಮಾಧುರ್ಯ ಅಂದ್ರೆ ನೀವು ದೇವಿ ರಿಯಲ್ ಆಗಿ, ಟ್ರೂತ್ಫುಲ್ ಆಗಿ ಮಾತಾಡ್ತಾ ಇರೋ ವಾಯ್ಸ್, ಮಾತಾಡ್ತಾ ಇರೋ ಧ್ವನಿ, ಪದಗಳು ಕೂಡ
ಸರಸ್ವತಿ ನುಡ್ಸೋ ಅಂತ ವೀಣೆ, ಕಚ್ಚಪಿ ಅಂದ್ರೆ ವೀಣೆ, ಸರಸ್ವತಿ ನುಡ್ಸೋ ಅಂತ ವೀಣೆಯಿಂದ ಬರೋ ಅಂತ ಏನದು ಸ್ವರಕ್ಕಿಂತ ಉತ್ತಮವಾಗಿರುತ್ತೆ. ಅಂದ್ರೆ ಇಟ್ ಸರ್ಪಾಸಸ್ ದ ಮ್ಯೂಸಿಕ್ ಆಫ್ ಸರಸ್ವತಿ ವೀಣಾ ಮ್ಯೂಸಿಕ್. ಅಂದ್ರೆ ಸರಸ್ವತಿ ವೀಣೆ ನುಡಿಸ್ತಾ ಇದ್ರು ದೇವಿ ನಿಜವಾಗ್ಲೂ ಮನಸ್ಸಿಂದ ಪ್ರೀತಿಯಿಂದ ಮಾತಾಡೋ ಅಂತ ಮಾತು ಇನ್ನೂ ಮಾಧುರ್ಯವಾಗಿರುತ್ತೆ ಅಂತ ಅರ್ಥ. ಆಯ್ತಾ? ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ನಮ್ ಜೀವನದಲ್ಲಿ ಅಂದ್ರೆ, ಆದಷ್ಟುನು ನಾವು ನಾವಾಗಿದ್ದಿ, ಫಿಲ್ಟರ್ ಇಲ್ಲ ಮಾಸ್ಕ್ ಡ್ರಾಮಾ ಮಾಡೋದು, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಮ್ಮನ್ನ ನಾವು ಹರ್ಟ್ ಮಾಡ್ಕೊಂಡು ಬಿಹೇವ್ ಮಾಡೋದು ಒಂದ್ ದಿವಸ 2 ದಿವಸ ಚೆನ್ನ, ಆದ್ರೆ ಜೀವನ ಇಡೀ ಬರೀ ನೀವು ಬೇರೆಯವ್ರಿಗೋಸ್ಕರ ಬದುಕುದ್ರೆ ಇಲ್ಲ ಸೊಸೈಟಿಗೋಸ್ಕರ ಬದುಕುದ್ರೆ ನೀವಾಗಿ ಯಾವಾಗ ಉಳಿತೀರಾ? ಸೊ ಆ ಒಂದು ನಿಮ್ಮನ್ನ ನೀವು ಕಂಡ್ಕೋಬೇಕು. ಆಯ್ತಾ? ನಿಮ್ಮನ್ನ ನೀವು ಕಂಡ್ಕೊಂಡಾಗ ಸಹಜವಾಗಿ ಬೇರು ಹೆಲ್ದಿ ಆಗಿರುತ್ತೆ. ಬೇರ್ ಹೆಲ್ದಿ ಆಗಿದ್ರೆ ನೀವು ಖುಷಿಯಾಗಿರ್ತೀರಾ. ನೀವು ಖುಷಿಯಾಗಿದ್ರೆ ಪ್ರೀತಿನ ಹರಡ್ತೀರಾ. ಸದಾ ಕೊರಗ್ತಾ ಇದ್ರೆ, ಸದಾ ಕಂಪ್ಲೇಂಟ್ ಹೇಳ್ತಾ ಇದ್ರೆ, ಸದಾ ನನ್ಗ ಅದಾಗ್ತಾ ಇದೆ, ನನ್ಗೆ ಇದಾಗ್ತಾ ಇದೆ ಅನ್ನೋರ್ನ ನೀವ್ ಮೀಟ್ ಮಾಡಕ್ ಇಷ್ಟಪಡ್ತೀರಾ? ಹೇಳಿ. ಸದಾ ಕೊರಗ್ತಾ ಇರೋರು, ಸದಾ ಕಂಪ್ಲೇಂಟ್ ಹೇಳ್ತಾ ಇರೋರು, ಸದಾ ನೆಗೆಟಿವ್ ಯೋಚನೆ ಮಾಡ್ತಾ ಇರೋರ್ನ ನೀವು ಮೀಟ್ ಮಾಡಕ್ ಇಷ್ಟಪಡ್ತೀರಾ? ಇಲ್ಲ ಅಲ್ವಾ? ಅವ್ರು ಬಂದಿದ ತಕ್ಷಣ ಇಲ್ಲ ಅವ್ರು ಕಾಣ್ತಾ ಇದಾರೆ ಅಂದ್ರೆ ಅವ್ರು ಅವಾಯ್ಡ್ ಮಾಡಿ ಎಲ್ಲಿಂದನೋ ಹೊರ್ಟೋಗ್ಬಿಡ್ತೀರಾ ಅಲ್ವಾ? ಅದೇ ತರ ನೀವು ಪ್ರಿಟೆಂಡ್ ಮಾಡ್ತಾ ಇದ್ರೆ, ಮಾಸ್ಕ್ ಹಾಕೊಂಡಿದ್ರೆ, ನ್ಯಾಚುರಲಿ ಸ್ವಾಭಾವಿಕವಾಗಿ ನಿಮ್ಮ ಒಂದು ಎನರ್ಜಿ ವೈಬ್ರೇಷನ್, ನಿಮ್ ಮುಖದಲ್ಲಿ ಒಂದು ಕಳೆ ಅಂತ ಇರುತ್ತಲ್ಲ, ಛಾಯೆ ಅಂತ ಇರುತ್ತಲ್ಲ, ಅದು ಕುಗ್ಗೋಗುತ್ತೆ. ನೀವು ಮಾತಾಡಿದ್ರಿದ್ರು ನಿಮಗ್ ಬೇಜಾರಾಗಿದ್ಯೋ, ನಿಮಗ್ ಖುಷಿ ಆಗಿದ್ಯೋ, ನೀವು ಮನ್ಸಿಂದ ಮಾತಾಡ್ತಾ ಇದ್ದೀರೋ, ನೀವು ಸುಮ್ನೆ ಬೇಕು ಏನದು ಏನೋ ಮಾತಾಡ್ಬೇಕಲ್ಲ ಅಂತ ನಗ್ತಾ ಇದ್ದೀರೋ, ಮನ್ಸಿಂದ ನಗ್ತಾ ಇದ್ದೀರೋ ಅನ್ನೋದು ನಿಮ್ ಮುಖ ಕಾಣಿಸುತ್ತೆ, ನಿಮ್ ಮುಖ ಹೇಳುತ್ತೆ. ಅಗ್ರಿ ಮಾಡ್ತೀರಾ? ಆಲ್ ರೈಟ್. ಫಸ್ಟ್ ಲೈನ್ ಅರ್ಥ ಆಯ್ತಾ? ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ತಿತ ಕಚ್ಚಪಿ ಅಂದ್ರೆ ದೇವಿ ಎಷ್ಟು ರಿಯಲ್ ಆಗಿ ಅಂದ್ರೆ ರಿಯಲ್ ಆಗಿ ಟ್ರೂತ್ಫುಲ್ ಆಗಿ ಪ್ರೀತಿಯಿಂದ ಮಾತಾಡ್ತಾ ಇರೋದು, ದೇವಿ ಮಾತಾಡ್ತಾ ಇರೋದು ಸರಸ್ವತಿ ವೀಣೆ ನಾದಕ್ಕಿಂತ ಹೆಚ್ಚಾಗಿದೆ. ಅಂದ್ರೆ ಸರಸ್ವತಿ ವೀಣೆ ಮುಂದೆ ಸರಸ್ವತಿ ದೇವಿ ಮಾತಿನ ಮುಂದೆ ಸರಸ್ವತಿ ವೀಣೆನೂ ಏನೂ ಇಲ್ಲ. ಅಂದ್ರೆ ಇಟ್ ಸರ್ಪಾಸಸ್. ದೇವಿ ನಿಜವಾದ ಮಾತು ಇನ್ನೂ ಉತ್ತಮವಾಗಿದೆ. ಅಂದ್ರೆ ಅದನ್ನ ತಿರಸ್ಕಾರ ಮಾಡ್ತಾ ಇದೆ. ಸರಸ್ವತಿ ವೀಣೆ ನಾದಾನು ಕೂಡ ತಿರಸ್ಕಾರ ಮಾಡ್ತಾ ಇದೆ. ಅಷ್ಟು ಸ್ವೀಟ್ ಆಗಿದೆ ದೇವಿ ಮಾತಾಡ್ತಾ ಇರೋದು, ಮನ್ಸಿಂದ ಮಾತಾಡ್ತಾ ಇರೋದು ಅಂತ. ಯಾರಿಗಾರ ಗೊತ್ತಾ ಮುಖನ ನಗೋದಕ್ಕೆ ಎಷ್ಟು ಮಸಲ್ಸ್ ಬೇಕು? ನಗೋದಕ್ಕೆ ಸ್ವಾಭಾವಿಕವಾಗಿ ನಗೋದಕ್ಕೆ ಎಷ್ಟು ಮಸಲ್ಸ್ ಬೇಕು? ಸುಮಧುರ ಅಷ್ಟೊಂದು ಮುಖ ಗಂಟಾಕೊಂಡಿರೋದಕ್ಕೆ ಎಷ್ಟು ಮಸಲ್ಸ್ ಬೇಕು? ಖುಷಿಯಾಗಿರೋದಕ್ ಕಮ್ಮಿ ಮಸಲ್ಸ್ ಬೇಕೋ, ಮುಖ ಗಂಟಾಕಿರೋದಕ್ ಮಸಲ್ಸ್ ಜಾಸ್ತಿ ಬೇಕೋ? ನೀವು ಮುಖನ ಸಹಜವಾಗಿ ನೀವು ನಗ್ತಾ ಇದ್ರೆ, ಮನ್ಸಿಂದ ನಗ್ತಾ ಇದ್ರೆ ಬರೀ 14 ಇಲ್ಲ 12 ಮಸಲ್ಸ್ ಅಷ್ಟೇ ಬೇಕು. ಆದ್ರೆ ನೀವು ಮುಖನ ಗಂಟಾಕೊಂಡಿದ್ರೆ, ಅಂದ್ರೆ ಮುಖನ ಬಿಗಿಯಾಗಿ ಹಿಡ್ದುಕೊಂಡಿದ್ರೆ ಇಲ್ಲ ಕೋಪ ಮಾಡ್ಕೊಂಡಿದ್ರೆ 43ರಿಂದ 63 ಮಸಲ್ಸ್ ಬೇಕು. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಮುಖ ಅಂತಲ್ಲ, ನಿಮ್ ಮನ್ಸನ್ನ ಸಹಜವಾಗಿ ನಗ್ನಗ್ತಾ ಇಟ್ಕೊಳೋದಕ್ಕೆ ನಿಮಗೆ ಕಮ್ಮಿ ಎನರ್ಜಿ ಉಪಯೋಗ ಆಗುತ್ತೆ. ಕಮ್ಮಿ ಎನರ್ಜಿ ಅಂದ್ರೆ ನಿಮ್ಮ ಒಂದು ಚೈತನ್ಯ ಶಕ್ತಿ ಕಮ್ಮಿ ಉಪಯೋಗ ಆಗುತ್ತೆ. ಆಯ್ತಾ? ನಿಮ್ಮ ಒಂದು ಚೈತನ್ಯ ಶಕ್ತಿ ಕಮ್ಮಿ ಉಪಯೋಗ ಆಗುತ್ತೆ. ಅದೇ ನೀವು ಮುಖನ ಗಂಟಾಕೊಂಡ್ ಇಟ್ಕೊಂಡು ಇಲ್ಲ ಕೋಪ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಿಮಗೆ 43 ಇಲ್ಲ 63
ಮಸಲ್ಸ್ ಬೇಕು, ನಿಮ್ಮೊಂದು ಎನರ್ಜಿ ಜಾಸ್ತಿ ಉಪಯೋಗ ಆಗುತ್ತೆ, ಮತ್ತೆ ನಿಮ್ಮನ್ನ ಡಿಪ್ರೆಸ್ ಮಾಡುತ್ತೆ, ಇಲ್ಲ ಸ್ಯಾಡ್ ಮಾಡುತ್ತೆ, ದುಃಖ ಮಾಡುತ್ತೆ, ಮತ್ತೆ ನಿಮ್ಗೆ ಊಟ ಮಾಡ್ಬೇಕು ಅನ್ಸಲ್ಲ. ಅಂದ್ರೆ ಎಮೋಷನ್ಸ್ ಅಂದ್ರೆ ಏನದು ನಿಮ್ ಮನ್ಸಿನ ಸ್ಥಿತಿ ನಿಮ್ಮ ಹೊಟ್ಟೆ ಮೇಲೂ ಪ್ರಭಾವ ಬೀರುತ್ತೆ. ನೀವ್ ಕೋಪ ಮಾಡ್ಕೊಂಡಾಗ ನಿಮ್ಗೆ ಊಟ ಬೇಡ ಅನ್ಸುತ್ತೆ, ಇಲ್ಲ ಅತಿಯಾಗಿ ತಿಂತೀರಾ ಐಸ್ ಕ್ರೀಮು, ಜಂಕ್ ಫುಡ್ ಆತರ. ಸೊ ಎವ್ರಿಥಿಂಗ್, ಬಾಡಿ, ಮೈಂಡ್ ಮತ್ತೆ ಸೋಲು ಎಲ್ಲ ಇಂಟರ್ ಕನೆಕ್ಟೆಡ್. ಅದೇ ನೀವು ನಗ್ನಗ್ತಾ ಇದ್ರೆ ಖುಷಿನ ಹರಡ್ತಾ ಇರ್ತೀರಾ. ಖುಷಿ ಹರಡೋದ್ರ ಜೊತೆ ನಿಮ್ ಮನ್ಸುನು ಆ ಖುಷಿಯಾಗಿರುತ್ತೆ, ಮತ್ತೆ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸ್ತಾ ಇರ್ತೀರಾ. ನಿಮ್ಮನ್ ನೋಡಿದ ತಕ್ಷಣ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಓ ಸೌಮ್ಯ ಮೇಡಮ, ಅವ್ರು ಯಾವಾಗ್ಲೂ ಹ್ಯಾಪಿ ಆಗಿರ್ತಾರೆ, ಯಾವಾಗ್ಲೂ ಖುಷಿಯಾಗಿ ಏನೋ ಒಂದ್ ಸೊಲ್ಯೂಷನ್ ಕೊಡ್ತಾರೆ. ಅದೇ ನಾನ್ ಗಂಟಾಕೊಂಡ್ ನಿಂತ್ಕೊಂಡು ಯಾವಾಗ್ಲೂ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ನೋಡ್ ನನ್ಗೆ ಇದಾಗ್ತಾ ಇದೆ, ನನ್ಗೆ ಅದಾಗ್ತಾ ಇದೆ, ನನ್ಗೆ ಅವ್ರು ಇದ್ ಮಾಡ್ತಾ ಇದಾರೆ, ಅವ್ರು ಇದ್ ಮಾಡ್ತಾ ಇದಾರೆ ಅಂದ್ರೆ ಯಾರು ಕ್ಲಾಸ್ ಅಟೆಂಡ್ ಮಾಡಲ್ಲ, ಇಲ್ಲ ಎಲ್ಲರೂ ಸೌಮ್ಯ ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ. ಆಯ್ತಾ? ಅದೇ ತರ ನೀವು ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಲೈನ್ ಇರೋದು ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಅಂದ್ರೆ ಮಂದಸ್ಮಿತವಾಗಿ ಅಂದ್ರೆ ಸಹಜವಾಗಿ ನೀವು ಶಾಂತವಾಗಿ ತಾಳ್ಮೆಯಿಂದ ಇದ್ದಿ ಮುಖದಲ್ಲಿ ಒಂದು ನಗು ಮುಖ ಇದ್ರೆ, ನಿಮ್ ಮನೇಲಿರೋರು, ನಿಮ್ ಸುತ್ತಮುತ್ತ ಇರೋರ್ಗೆಲ್ಲ ನೀವು ಹರಡ್ತಾ ಇದ್ದೀರಾ? ಖುಷಿನ ಹರಡ್ತಾ ಇದ್ದೀರಾ. ಆಯ್ತಾ? ನಗು ಅನ್ನೋದು ಅಷ್ಟು ಪ್ರೆಷಿಯಸ್. ಈಗಿನ ಕಾಲದಲ್ಲಿ ನಗದೇ ಮರ್ತೋಗ್ಬಿಟ್ಟಿದ್ದಾರೆ ಎಲ್ಲರೂ. ನನಗ್ ಸೀರಿಯಸ್ ಆಗಿ ಇರೋದೇ ಬರಲ್ಲ ಅದೊಂದ್ ತೊಂದ್ರೆ. ಆಯ್ತಾ? ಎಲ್ಲರೂ ಮುಖನ ಗಂಟಾಕೊಂಡಿರ್ತಾರೆ, ಏನೋ ಕಳ್ದೋಗ್ಬಿಟ್ಟಿದೆ ಜೀವನದಲ್ಲಿ, ಅವ್ರಿಗೊಬ್ರಿಗೇನೆ ಆಗ್ತಾ ಇರೋದು. ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಸಹಜ. ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಸಂಜೆ ಮುಳುಗ್ಲೇಬೇಕು, ಮತ್ತೆ ಮುಳುಗದ್ಮೇಲೆ ಮತ್ತೆ ಹುಟ್ತಾನೆ. ಅದೇ ತರ ಖುಷಿ ನಗು ಅನ್ನೋದನ್ನು, ಖುಷಿ ಬಂದ್ಮೇಲೆ ಹಿಗ್ಬಾರ್ದು, ದುಃಖ ಬಂತು ಅಂತ ಕುಗ್ಬಾರ್ದು. ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂತ ಶಕ್ತಿ ಕೊಡು, ನನ್ ಜೊತೆಗಿರೋ, ನೆರಳಾಗಿ ನನ್ ಜೊತೆಗಿರೋ, ನನ್ನನ್ ಗೈಡ್ ಮಾಡು, ನನ್ನನ್ ಕೈ ಹಿಡ್ದಿ ಕಾಪಾಡು ಅನ್ನೋ ತರ ನೀವು ಸರೆಂಡ್ರೆನ್ಸ್ ಮಾಡಿ, ಸದಾ ದೇವಿ ಇದ್ದಾಳೆ, ನನ್ ಕಣ್ ರೆಪ್ಪೆ ಮೇಲ್ ಇದ್ದಿ ನನ್ನನ್ ಕಾಯ್ತಾ ಇದ್ದಾಳೆ, ಆ ಭಾವದಲ್ಲಿ ನಿಮ್ಮನ್ನ ನೀವು ಸರೆಂಡರ್ ಮಾಡಿದ್ರೆ ಅದ್ರ ರಿಸಲ್ಟೇ ಬೇರೆ. ಆಯ್ತಾ? ಬಾವಿ ಅಗ್ಯಕ್ ಮುಂಚೆನೆ ಮ್ಯಾಮ್ ಯಾವಾಗ ನೀರ್ ಬರುತ್ತೆ, ನೀರ್ ಯಾವಾಗ ಬರುತ್ತೆ, ಎಷ್ಟ್ ಅಡಿಗ್ ಬರುತ್ತೆ, 50 ಅಡಿಗ್ ಬರುತ್ತಾ, 100 ಅಡಿಗ್ ಬರುತ್ತಾ, 1000 ಅಡಿಗ್ ಬರುತ್ತಾ, ಉಪ್ ನೀರ್ ಬರುತ್ತಾ, ಸಿಹಿ ನೀರ್ ಬರುತ್ತಾ ಅಂತ ನನ್ನನ್ ಕೇಳಿದ್ರೆ ನನಗ್ ಖಂಡಿತ ಗೊತ್ತಿಲ್ಲ. ನೀವು ಎಲ್ಲಿವರೆಗೂ ಸಾಧನೆ ಮಾಡ್ತೀರಾ, ಎಷ್ಟು ಗಟ್ಟಿಯಾಗಿ ದೇವಿ ಪಾದನ ಇಟ್ಕೋತೀರಾ, ಅದ್ರ ಮೇಲೆ ನಿಮಗೆ ಅನುಗ್ರಹ ಆಗುತ್ತೆ. ಅಗ್ರಿ ಮಾಡ್ತೀರಾ? ಇಷ್ಟ ಆಗ್ತಾ ಇದೆಯಾ ಕ್ಲಾಸು? Yes. ಥ್ಯಾಂಕ್ ಯು. ಆಯ್ತಾ? ಸೊ Yes. ಸೊ ಖುಷಿ. ಖುಷಿ ಆಗ್ತಾ ಇದೆ, ನನಗೂ ಖುಷಿ ಆಗ್ತಾ ಇದೆ. ಇದೊಂಥರ ಮೆಡಿಟೇಷನ್ ಕ್ಲಾಸ್, ಭಕ್ತಿ ಮೆಡಿಟೇಷನ್. ಹೌದು. ದಿಸ್ ಇಸ್ ಕಾಲ್ಡ್ ಭಕ್ತಿ ಮೆಡಿಟೇಷನ್. ಎಲ್ಲರೂ ನಾನು ಸ್ಟಾರ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಬರೀ 5 ಜನ ಸೇರ್ಕೋತಾ ಇದ್ರು, ಇವತ್ 105 ಜನ ಇದಾರೆ. 105 ಜನ ಅಂತಲ್ಲ, ಬರೀ ಆಕ್ಚುಲಿ 2000 ಜನ ಇದಾರೆ ಗ್ರೂಪ್ ಅಲ್ಲಿ. ಬಟ್ ಆನ್ ಅಂಡ್ ಆಫ್ ಕ್ಲಾಸಿಗೆ, ಲೈವ್ ಕ್ಲಾಸಿಗೆ ಮಿನಿಮಮ್ 100-105 ಜನ ಬರ್ತಾ ಇದಾರೆ. ತುಂಬಾ ಖುಷಿ ಆಗ್ತಾ ಇದೆ, ನನಗೂ ಖುಷಿ ಆಗ್ತಾ ಇದೆ. ನೀವೆಲ್ಲ ನೋಟ್ಸ್ ಮಾಡ್ಕೊಂಡಿ ಕಲ್ತಿ ನಿಮ್ ಮನ್ಸೊಳಗಡೆ ದೇವಿನ, ನಿಮ್ ಮನ್ಸೊಳಗಡೆ ಕೊಡಿ ಸ್ಥಾನನ. ದೇವಿ ಎಲ್ಲೋ ಇಲ್ಲ, ದೇಹನೇ ದೇಗುಲ. ನಿಮ್ ದೇಹದ ಒಳಗಡೆ, ನಿಮ್ ಹೃದಯದ ಒಳಗಡೆ ದೇವಿನ ಸ್ಥಾಪನೆ ಮಾಡಿ, ಆವಾಹನೆ ಮಾಡಿ. ಖಂಡಿತ ಒಂದ್ ದಿವಸ ವಾಕ್ ಕೊಡ್ತಾಳೆ, ಖಂಡಿತ ನಿಮ್ಮನ್ನ ಕೈ ಹಿಡ್ದಿ ನಡೆಸ್ತಾಳೆ. ಆಯ್ತಾ? ಸೊ ಮಂದಸ್ಮಿತ, ನೀವ್ ನಗ್ತಾ ಇದ್ರೆ ನಿಮ್ ಯಜಮಾನ್ರು ಹೆಂಗೆ ಖುಷಿಯಾಗಿ ಎಷ್ಟೇ ಆಫೀಸ್ ಕೆಲ್ಸ ಇದ್ರೂನು ಮನೆಗ್ ವಾಪಸ್ ಬರ್ತಾರೆ, ಬೇಗ ಬರ್ತಾರೆ, ನನ್ನ ಹೆಂಡತಿ ನಗ್ತಾ ಇರ್ತಾಳೆ ಅಂತ. ಅದೇ ತರ ನಗುಗೆ ಅಷ್ಟು ಶಕ್ತಿ ಇದೆ.
ಆಯ್ತಾ. ದೇವಿ ನಗುವಿಂದ ಇಡೀ ಬ್ರಹ್ಮಾಂಡನೇ ಮುಳುಗೋಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕಾಮೇಶ ಮಂದಸ್ಮಿತ ಪ್ರಭಾಪೂರ ಮಚ್ಚತ್ ಕಾಮೇಶ ಮಾನಸ ಮತ್ ಮಂದಸ್ಮಿತ ಪ್ರಭಾಪೂರ ಅಂದ್ರೆ ದೇವಿದು ನಗು ಮುಖ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಅಂದ್ರೆ, ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂದ್ರೆ, ಕಾಮೇಶ ಅಂದ್ರೆ ಈಶ್ವರ. ಈಶ್ವರ ಆ ಒಂದ್ ನಗುಲಿ ಫುಲ್ ಮುಳುಗೋಗ್ಬಿಟ್ಟಿದಾನೆ ಆಯ್ತಾ. ಮಚ್ಚತ್ ಕಾಮೇಶ ಮಾನಸ ಅಂದ್ರೆ ದೇವಿ ನಗುವಿನ ಪ್ರಭಾವ ಎಷ್ಟು ಶಿವ ಮತ್ತೆ ಶಕ್ತಿ, ಸೃಷ್ಟಿ ಇರೋದೇ ಶಿವ ಮತ್ತೆ ಶಕ್ತಿ. ಸೊ ಶಕ್ತಿ ಅಂದ್ರೆ ಏನು? ಎನರ್ಜಿ. ಅದಕ್ಕೆ ಲಲಿತಾ ಸಹಸ್ರನಾಮನು ಮೆಡಿಟೇಷನ್. ಇಟ್ ಈಸ್ ಅ ಮೆಡಿಟೇಷನ್. ಖುಷಿ ಆಯ್ತು ಮೇಡಮ್, ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಆ ಒಂದು ಅರ್ಧ 20 ಮಿನಿಟ್ಸ್ ನೀವೇನ್ ಕುತ್ಕೊಂಡಿ ಲಲಿತಾ ಸಹಸ್ರನಾಮನ್ ಪಠನೆ ಮಾಡ್ತೀರಾ, ಇಲ್ಲ ಮನನ ಮಾಡ್ತೀರಾ, ಇಲ್ಲ ಕೇಳ್ತೀರಾ, ಅದು ಮೆಡಿಟೇಟಿವ್. ನಿಮ್ ಮೈಂಡ್ ಮೇಲೆ ಅದು ಪ್ರಭಾವ ಬೀರ್ತಾ ಇರುತ್ತೆ. ಆ ಒಂದು 20 ಮಿನಿಟ್ಸ್ ನೀವು ನೀವಾಗಿರ್ತೀರಾ. ಏನು ಬೇರೆದನ್ನ ಯೋಚನೆ ಮಾಡಲ್ಲ, ಪ್ರಪಂಚಿಕವಾದದ್ದನ್ನ ಏನು ಯೋಚನೆ ಮಾಡಲ್ಲ. ನೀವ್ ಯಾವಾಗ ದೇವಿಗ್ ಸರೆಂಡರ್ ಮಾಡ್ತಿರೋ, ಇಹಕ್ಕೂ ಪರಕ್ಕೂ ಎರಡಕ್ಕೂ ಎತ್ತುತ್ತಾಳೆ. ಅಂದ್ರೆ ನಿಮ್ ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲಿ ನಿಮ್ಗೆ ಅದಿಲ್ಲ ಅದಿಲ್ಲ, ನನ್ ಮಕ್ಳಿಗಿಲ್ಲ, ನಮ್ ಯಜಮಾನ್ರಿಗಿಲ್ಲ, ದುಡ್ಡಿಲ್ಲ, ಆರೋಗ್ಯ ಇಲ್ಲ, ರಿಲೇಶನ್ಶಿಪ್ ಇಲ್ಲ, ಏನೇ ಒಂದು ಪ್ರಾಬ್ಲಮ್ ಬಂದ್ರೂನು ಕವಚ ತರ ಪ್ರೊಟೆಕ್ಟ್ ಮಾಡ್ತಾಳೆ. ಆದ್ರೆ ನೀವು ರೆಡಿ ಇದ್ದಾಗ, ಆಯ್ತಾ. ಫಸ್ಟ್ ನೀವು ಸರೆಂಡರ್ ಮಾಡ್ಬೇಕು. ಪ್ರಾರ್ಥನೆ ಅನ್ನೋದು ಬರೀ ಕೇಳೋದಲ್ಲ. ದೇವಿನೂ ಒಂದೊಂದ್ಸತಿ ಕೇಳಿ, ಅಮ್ಮ ನೀನ್ ಅಷ್ಟೊಂದು ಕೋಟ್ಯಾಂತರ ಜನರನ್ನ ಕಿವಿ ಆಲಿಸ್ತಿಯಲ್ಲ, ನೀನ್ ರೆಸ್ಟ್ ತಗೊಂಡ, ನೀನ್ ಊಟ ಮಾಡ್ದ, ನೀನ್ ಆರಾಮಾಗಿದ್ಯಾ? ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ತಾನಾಗೆ ತಾನು ಒಂದ್ ದಿವಸ ವಾಕ್ ಕೊಡ್ತಾಳೆ. ತಾಯಿ ಅಂದ್ರೆ ನೀವ್ ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇದ್ರು, ತತತ ಬಬಬಾ ಅಂತ ಸ್ಟಾರ್ಟಿಂಗ್ ಕಲಿತಾ ಇದ್ರು, ಮಗು ತತತ ಬಬಬಾ ಅಂತ ಕಲಿಬೇಕಾರೆ ಹೆಂಗೆ ತಾಯಿ ಖುಷಿ ಪಡ್ತಾಳೋ, ನನ್ ಮಗು ಮಾತಾಡೋದಕ್ ಟ್ರೈ ಮಾಡ್ತಾ ಇದೆ ಅನ್ನೋ ತರ, ಅದೇ ತರ ದೇವಿನು ನನ್ನ ಒಂದು ಸಹಸ್ರನಾಮ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ನನ್ ಮಗು. ಸೊ ನಾನು ಅವಳಿಗೆ ವಾಕ್ ಕೊಡ್ತೀನಿ ಅಂತ ಒಂದ್ ದಿವಸ ಸಡನ್ ಆಗಿ ನಿಮ್ಗೆ ವಾಕ್ ಬರುತ್ತೆ. ಸೊ ಒಂದ್ ಚಿಕ್ಕದ ಒಂದ್ ಕತೆ ಇದೆ, ಅದ್ ಹೇಳ್ತೀನಿ. ನಾನ್ ಲಲಿತಾ ಸಹಸ್ರನಾಮ ಕಲಿಯಬೇಕಾರೆ ಅಂದ್ರೆ 10 ಇಯರ್ಸ್ ಬ್ಯಾಕ್, 80 ಇಯರ್ಸ್ ಅಜ್ಜಿ ಒಬ್ರು ವನಿತಾ ಶಿಂಡೆ ಅಂತ ಅವರು ನನ್ಗೆ ಹೇಳಿದ್ದು, ವಾಟ್ ಕೈಂಡ್ ಆಫ್ ದಿಸ್ ಐಡಿಯಾ ಮ್ಯಾಮ್ ಸೂಪರ್. ಹೌದು. ಸೊ ಅವಾಗ ನನ್ಗೆ ತುಂಬಾ ಕ್ವಶನ್ಸ್ ಇತ್ತು, ಆಯ್ತಾ. ಸೊ ಆ ಕ್ವಶನ್ ಅಲ್ಲಿ ನನಗ್ ಒನ್ ಆಫ್ ದ ಕ್ವಶನ್ ಇದ್ದಿದ್ದು, ಅಜ್ಜಿ ನಾನು ನೀವ್ ಹೇಳ್ತೀರಾ ಎಲ್ಲಾದ್ರಲ್ಲೂ ದೇವ್ರಿದ್ದಾರೆ, ಎಲ್ಲಾ ಕಡೆನೂ ದೇವ್ರಿದ್ದಾರೆ ಅಂತ, ಆದ್ರೆ ಯಾಕೆ 1000 ಹೆಸ್ರೇ ಹೇಳ್ಬೇಕು? ಎಲ್ಲಾನು ದೇವಿ ಹೆಸ್ರೇ ಅಲ್ವಾ? ಯಾಕೆ 1000 ಹೆಸ್ರು ಹೇಳೇ ನಾವು ದೇವಿನ ಪೂಜೆ ಮಾಡ್ಬೇಕು? ಇಲ್ಲ ಲಲಿತಾ ಸಹಸ್ರನಾಮನೇ ಯಾಕೆ ಹೇಳ್ಬೇಕು? ಎಲ್ಲಾ ಹೆಸ್ರು ಒಂದೇ ಅಲ್ವಾ? ಒಂದೇ ಹೆಸ್ರು ಹೇಳಿದ್ರೆ ಸಾಲ್ದ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅಜ್ಜಿ ಒಂದ್ ಕತೆ ಹೇಳಿತ್ತಾಯ್ತಾ. ನೀವು ವಾಕಿಂಗ್ ಹೋಗ್ತಾ ಇರ್ತೀರಾ ಆಯ್ತಾ. ಜಸ್ಟ್ ಇಮ್ಯಾಜಿನ್ ಕಲ್ಪನೆ ಮಾಡ್ಕೊಳ್ಳಿ. ವಾಕಿಂಗ್ ಹೋಗ್ತಾ ಇರ್ತೀರಾ, ಸುತ್ತಮುತ್ತ ತುಂಬಾ ಗಿಡ ಮರ ಎಲ್ಲ ಬೆಳೆದಿರುತ್ತೆ, ಆಯ್ತಾ. ಒಂದು ಮರದಲ್ಲಿ ಒಂದೇ ಒಂದು ಹೂವು ಬಿಟ್ಟಿರುತ್ತೆ, ಒಂದು ಮರದಲ್ಲಿ ಒಂದೇ ಒಂದು ಹೂವು ಬಿಟ್ಟಿರುತ್ತೆ, ಆಯ್ತಾ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಅರಳಿರುತ್ತೆ, ಚೆನ್ನಾಗಿರುತ್ತೆ, ಹೂವು ಅಂತೂ ಚೆನ್ನಾಗಿರುತ್ತೆ. ಒಂದ್ ಮರದಲ್ಲಿ ಒಂದೇ ಒಂದು ಹೂವು ಬಿಟ್ಟಿರುತ್ತೆ. ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗ್ತೀರಾ, ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋದಾಗ ಇನ್ನೊಂದು ಮರದಲ್ಲಿ ಅದೇ ಹೂವ, ಆದ್ರೆ 1000 ಬಿಟ್ಟಿರುತ್ತೆ. ಅಂದ್ರೆ ಮರ ತುಂಬಾ ಫುಲ್ ಹೂವ ಅರಳಿರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಆ ಮರ ನೋಡಿದ ತಕ್ಷಣ, ಅಬ್ಬಾ ಎಷ್ಟು ಚೆನ್ನಾಗಿ ಅರಳಿದೆ,
ಎಷ್ಟೊಂದು ಹೂವ ಬಿಟ್ಟಿದೆ ಅಂತ ನಿಮ್ಗೆ ಏನಾಗುತ್ತೆ, ಮನ್ಸಿಗೆ ಖುಷಿ ಆಗುತ್ತೆ. ಅದೇ ತರ ನಾವು ದೇವಿ ಒಂದ್ ಹೆಸರು ಬದಲು 1000 ಹೆಸರಲ್ಲಿ ದೇವಿನ ಪ್ರಾರ್ಥನೆ ಮಾಡಿದ್ರೆ, ಉಚ್ಚಾರಣೆ ಮಾಡಿದ್ರೆ, ಗುಣಗಾನ ಮಾಡಿದ್ರೆ ದೇವಿಗೆ ಖುಷಿ ಆಗುತ್ತೆ ಅಂತ ಈ ತರ ಉತ್ತರ ಕೊಟ್ಟಿತ್ತು ಅಜ್ಜಿ, ಆಯ್ತಾ. ಅಂಡ್ ಇಟ್ ಈಸ್ ವೆರಿ ಟ್ರೂ. ಆಮೇಲೆ ದೇವನೊಬ್ಬನೇ ನಾಮ ಹಲವು, ದೇವನೊಬ್ಬನೇ ನಾಮ ಹಲವು. ಇವಾಗ ಫಾರ್ ಎಕ್ಸಾಂಪಲ್, ನಾನು ನನ್ನ ಮಕ್ಳಿಗೆ ಮಮ್ಮಿ, ನನ್ ಗಂಡಂಗೆ ಹೆಂಡ್ತಿ, ನಮ್ಮ ಅಮ್ಮಂಗೆ ಮಗಳು, ನಮ್ಮ ಅತ್ತೆಗೆ ಸೊಸೆ, ನಾನೊಬ್ಳೆ, ಸೌಮ್ಯ ಒಬ್ಳೆ, ಬಟ್ ಹೆಸರು ಬೇರೆ 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 ಬೇರೆ. ಅದೇ ತರ ನೀವ್ ದೇವ್ರನ್ನ ಲಲಿತಾ ದೇವಿ ಅಂತ ಕರಿತಿರೋ, ಕೃಷ್ಣ ಅಂತ ಕರಿತಿರೋ, ರಾಮ ಅಂತ ಕರಿತಿರೋ, ಸೃಷ್ಟಿಕರ್ತ ಅಂದ್ರೆ ಹೈಯೆಸ್ಟ್ ಎನರ್ಜಿ. ನೀವ್ ಯದ್ಭಾವಂ ತದ್ಭವತಿ. ನೀವ್ ಯಾವ ಒಂದು ರೂಪದಲ್ಲಿ ದೇವ್ರನ್ನ ಕಲ್ಪನೆ ಮಾಡ್ತಿರೋ ಆ ಒಂದು ರೂಪದಲ್ಲಿ ದೇವಿ ಅಂದ್ರೆ ದೇವ್ರು ಬಂದು ನಿಮಗೆ ದರ್ಶನ ಕೊಡ್ತಾನೆ, ಆಯ್ತಾ. ಸೊ ಯಾರಿಗಾರ ಏನಾರ ಕ್ವೆಶನ್ಸ್ ಇದೆಯಾ ಈ ಒಂದೆರಡು ಲೈನ್ ಅಲ್ಲಿ? ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ತಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ನಾನು ನನಗೋಸ್ಕರ ಈ ತರ ಫ್ಲಾಶ್ ಕಾರ್ಡ್ಸ್ ನ ಮಾಡ್ಕೊಂಡಿದೀನಿ. ಇದ್ರಲ್ಲಿ ನಾನು ಬರ್ಕೊಂಡಿ ನಾನು ಕೆಲವು ರೆಫರೆನ್ಸ್ ಬುಕ್ಸ್ ನ ಇದ್ ಮಾಡ್ತಾ ಇದ್ದೀನಿ. ಯಾರಿಗಾರ ಏನಾರ ಕ್ವೆಶನ್ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಇದಾದ್ಮೇಲೆ ನಾನು ಯಾವ ಬುಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಪೇಂಟಿಂಗ್ದು ಅದು ಇದು ಹೇಳ್ತೀನಿ. ಮೆಡಿಟೇಷನ್ ಕ್ಲಾಸ್ ಮಾಡೋದಕ್ಕೆ ಒಂದ್ 2 ನಿಮಿಷ ಎಲ್ಲರಿಗೂ ಇಂಟ್ರೆಸ್ಟ್ ಇದೆಯಾ? ಎಂ ಅಂತ ಟೈಪ್ ಮಾಡಿ, ಮೆಡಿಟೇಷನ್ ಇಂಟ್ರೆಸ್ಟ್ ಇದ್ರೆ. ಇಂಟ್ರೆಸ್ಟ್ ಇದೆ. ಮೆಡಿಟೇಷನ್ ಕ್ಲಾಸ್ ಥರ್ಸ್ಡೇಸ್ ಇಂಗ್ಲಿಷ್ ಅಲ್ಲಿ ತಗೋತಾ ಇದ್ದೀನಿ, ಬಟ್ ಇದು ನಾನು ಒಂದ್ 5-10 ನಿಮಿಷ ಅಷ್ಟೇ ಮಾಡೋದು. ಬಟ್ ಮೆಡಿಟೇಷನ್ ಅಂತ ಪರ್ಟಿಕ್ಯುಲರ್ಲಿ ಅದಕ್ಕೆ ಆದ ಸಪರೇಟ್ ಕ್ಲಾಸು ಥರ್ಸ್ಡೇಸ್ ತಗೋತಾ ಇದ್ದೀನಿ. ಅದರದ್ದು ಲಿಂಕ್ ಇನ್ಸ್ಟಾಲ್ ಇದೆ, ಮತ್ತೆ ಗ್ರೂಪ್ ಅಲ್ಲೂ ಕಳ್ಸಿದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ಜಾಯಿನ್ ಆಗಿ ಅದ್ರಲ್ಲಿ ಡೀಟೇಲ್ಡ್ ಆಗಿ ಮೆಡಿಟೇಷನ್ ಬೇರೆ ಬೇರೆ ಮೆಡಿಟೇಷನ್ ಹೇಳ್ತಾ ಇದ್ದೀನಿ. ಹಲೋ ಮೇಡಮ್, ಹೇಳಿ ಮ್ಯಾಮ್. ನೀವು ಕನ್ನಡದಲ್ಲಿ ಮೆಡಿಟೇಷನ್ ಹೇಳ್ಕೊಡಲ್ವಾ? ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ. ಗುರುವಾರ ಜಾಯಿನ್ ಆಗಿ. ಗುರುವಾರನ ಎಷ್ಟು ಗಂಟೆಗೆ ಮೇಡಮ್? ಸೇಮ್ ಟೈಮ್ 7ರಿಂದ 7:45. ಓಕೆ ಓಕೆ, ಥ್ಯಾಂಕ್ಸ್ ಮೇಡಮ್. ವೆಲ್ಕಮ್. ಅರ್ಥ ಕಡಿಮೆ ಲೇಟ್ ಆಗತ್ತೆ, ಕನ್ನಡದಲ್ಲಿ ಬೇಗ ಅರ್ಥ ಮಾಡ್ಕೋಬಹುದು ಅಂತ ಅಷ್ಟೇ. ಪರವಾಗಿಲ್ಲ, ಆದಷ್ಟು ನಾನು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಮಾತಾಡ್ತಾ ಇದ್ದೀನಿ. ಮತ್ತೆ ಡ್ರಾಯಿಂಗ್ ಪೇಂಟಿಂಗ್ ಕ್ಲಾಸು ತಗೋತಾ ಇದ್ದೀನಿ. ಅದು ಬಂದು ಬುಧವಾರ ಸ್ಟಾರ್ಟ್ ಆಗುತ್ತೆ, ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ನೀವೆಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಮೆಡಿಟೇಷನ್ ಅಂದ್ರೆ ರಿಲ್ಯಾಕ್ಸ್ ಜೊತೆ ನೀವು ಮೊಬೈಲ್ನ ಹೇಗೆ ದಿನ ಬ್ಯಾಟ್ರಿ ಡೌನ್ ಆದ್ರೆ 1%, 2%, 3% ತೋರ್ಸತ್ತಲ್ಲ, ದಿನದ ಇಡೀ ದಿನಚರಿ ಮಾಡ್ಬಿಟ್ಟು ನಿಮ್ ಬ್ಯಾಟ್ರಿ 1% ಇಲ್ಲ 2% ಬಂದಿರುತ್ತೆ. ಸೊ ನಿಮ್ಮನ್ನ ನೀವು ಸೃಷ್ಟಿಗೆ ಪ್ಲಗ್ ಮಾಡ್ಕೊಳೋದು, ಅಂದ್ರೆ ನಿಮ್ಮನ್ನ ನೀವು ರೀಚಾರ್ಜ್ ಮಾಡ್ಕೊಳೋದು ಮೆಡಿಟೇಷನ್, ಆಯ್ತಾ. ಎಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ಮೆಡಿಕಲ್ ಕಂಡೀಷನ್ ಏನು ಇಲ್ದವ್ರು ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ನಿಮ್ ಬೆನ್ನು ಸ್ಟ್ರೈಟ್ ಇರ್ಬೇಕು. ಮೆಡಿಕಲ್ ಕಂಡೀಷನ್ ಇರೋರು ಆರಾಮಾಗಿ ನಿಮ್ಗೆ ಹೆಂಗಾಗುತ್ತೋ ಹಂಗ್ ಕೂತ್ಕೊಳ್ಳಿ, ಆಯ್ತಾ. ಮೆಡಿಟೇಷನ್ ಅಲ್ಲಿ ನಾವು ಬ್ರೆತ್ ಅಂದ್ರೆ ಪ್ರಾಣ ಶಕ್ತಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದ್ರೆ ಶಕ್ತಿ ಅಂದ್ರೆ ಎನರ್ಜಿ ಅಂದ್ರೆ ನಾವು ಉಸಿರಾಡೋ ಅಂತ ಒಂದು ಎನರ್ಜಿ, ಶಕ್ತಿನ ಫೀಲ್ ಮಾಡೋದೇ ಮೆಡಿಟೇಷನ್, ಆಯ್ತಾ. ಇದು ಪರ್ಟಿಕ್ಯುಲರ್ಲಿ ನಾನು ಗ್ರಾಟಿಟ್ಯೂಡ್ ಪ್ರೇಯರ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಬ್ರೆತ್ನ ಫೋಕಸ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ಡ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಕಣಕಣದಲ್ಲೂ ಎನರ್ಜಿ
ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಆದಾಗ ನಿಮಗೆ ಖುಷಿ ಅನ್ಸುತ್ತೆ, ಸಮಾಧಾನ ಅನ್ಸುತ್ತೆ, ನೆಮ್ಮದಿ ಅನ್ಸುತ್ತೆ. ಇವತ್ತು ಗ್ರಾಟಿಟ್ಯೂಡ್ ಪ್ರೇಯರ್ ಬದಲು ಇನ್ನೊಂದ್ ತರದ್ ಮೆಡಿಟೇಷನ್ ಮಾಡಿಸ್ತೀನಿ. ಆ ಒಂದು ಮೆಡಿಟೇಷನ್ ಅಲ್ಲಿ ನೀವು ಏನ್ ಯೋಚನೆ ಮಾಡ್ತೀರಾ ಅಂದ್ರೆ, ಎಲ್ಲರ ಜೀವನದಲ್ಲೂ ಏನಾರ ಒಂದು ನೋವಾಗಿರುತ್ತೆ. ನೋವು ಅಂದ್ರೆ ಗಾಯ, ನೋವು ಇದರ್ ಫಿಸಿಕಲ್ ತೊಂದ್ರೆ, ನನ್ಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ನೋವ್ತಾ ಇದೆ, ಅದು ಇಲ್ಲ ಅಂದ್ರೆ ನನ್ ಮಕ್ಳು ಸರಿಯಾಗಿ ನೋಡ್ಕೋತಾ ಇಲ್ಲ, ನಮ್ಮ ಯಜಮಾನ್ರು ಸರಿಯಾಗಿ ನೋಡ್ಕೋತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿಯಾಗಿ, ರಿಲೇಶನ್ಶಿಪ್ ಪ್ರಾಬ್ಲಮ್, ಇಲ್ಲ ಅಂದ್ರೆ ದುಡ್ಡು ಇಲ್ಲ, ಕೆಲ್ಸ ಇಲ್ಲ, ಏನೋ ಒಂದ್ ತೊಂದ್ರೆ ಆಯ್ತಾ. ಆ ತೊಂದ್ರೆ ಎಲ್ಲ ಏನಾಗಿರುತ್ತೆ, ನೋವಿನ ರೀತಿಲಿ ನಮ್ಮ ದೇಹದಲ್ಲಿರುತ್ತೆ. ಇವತ್ತಿನ ಮೆಡಿಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆ ನೋವಿನ ಮೇಲೆ ಫೋಕಸ್ ಮಾಡಿ ಆ ನೋವಿಗೆ ಮೆಡಿಸಿನ್ ಹಚ್ತೀವಿ. ಮೆಡಿಸಿನ್ ಹಚ್ಚಿದಾಗ ಏನಾಗುತ್ತೆ, ಆ ನೋವು ಕಮ್ಮಿ ಆಗುತ್ತೆ. ಗ್ರಾಜುಲಿ ಒಂದ್ ದಿವಸ ಮಾಯ ಆಗ್ಬಿಡುತ್ತೆ. ಅಂದ್ರೆ ನಿಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ಮೇ ಆಗ್ಲಿ, ನಿಮ್ ದೈಹಿಕವಾಗಿ ಏನೇ ಒಂದ್ ತೊಂದ್ರೆ ಇರ್ಲಿ, ಮತ್ತೆ ನಿಮ್ ಮಾನಸಿಕವಾಗಿ ಏನೇ ಒಂದ್ ತೊಂದ್ರೆ ಇರ್ಲಿ, ಮತ್ತೆ ನಿಮ್ಮ ಒಂದು ದುಡ್ಡಿನ ಏನೇ ಒಂದ್ ಸಮಸ್ಯೆ ಇರ್ಲಿ, ಎಲ್ಲಾನು ಆಟೋ ಕರೆಕ್ಟ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ನೀವು ರಿಲ್ಯಾಕ್ಸ್ಡ್ ಆಗಿದ್ದಾಗ, ನೀವು ಖುಷಿಯಾಗಿದ್ದಾಗ, ಪ್ರತಿಯೊಬ್ರುನು ಏನೇ ಒಂದು ನಿಮ್ಮ ಸುತ್ತಮುತ್ತಲ ಏನೇ ಒಂದು ಅಡೆತಡೆ ಇದ್ರೂನು ಆ ಅಡೆತಡೆ ಎಲ್ಲ ತಾನಾಗೆ ತಾನು ದಾರಿ ಹುಡ್ಕೊಂಡು ಕರೆಕ್ಟ್ ಆಗ್ತಾ ಹೋಗುತ್ತೆ. ಸಡನ್ ಆಗಿ ಆಗಲ್ಲ. ನಿಮಗೆ ತಾಳ್ಮೆ, ಪೇಶನ್ಸ್, ನಂಬಿಕೆ ಅನ್ನೋದಿದ್ರೆ ಖಂಡಿತ ವರ್ಕ್ ಆಗುತ್ತೆ. ನನ್ ಜೀವನದಲ್ಲಿ ಆಗಿದೆ. ಅದಕ್ಕೆ ನಾನು ಇವತ್ತು ಈ ಕ್ಲಾಸ್ ತಗೋತಾ ಇರೋದು, ಮತ್ತೆ ದೇವಿ ಅನುಗ್ರಹ ಕೂಡ ಇರೋದು. ಆಯ್ತಾ, ಎಲ್ಲರೂ ರಿಲ್ಯಾಕ್ಸ್ ಮಾಡಿ, ಮತ್ತೆ ಕಣ್ಣನ್ನ ಮುಚ್ಚಬೇಕು. ಮೆಡಿಟೇಷನ್ ಅಲ್ಲಿ ಕಣ್ಣು ಹೊರಗಿನ ಪ್ರಪಂಚ. ಇವಾಗ ಮೆಡಿಟೇಷನ್ ಅಲ್ಲಿ ನಾವು ನಮ್ಮ ಒಳಗಿನ ಪ್ರಪಂಚಕ್ಕೆ ಫೋಕಸ್ ಮಾಡ್ತೀವಿ. ನಮ್ಮ ಒಳಗಿನ ಪ್ರಪಂಚ. ಮತ್ತೆ ಆದಷ್ಟುನು ಸ್ಟಿಲ್ ಆಗಿ ಕುತ್ಕೊಳ್ಳಿ. ಸ್ಟಿಲ್ ಅಂದ್ರೆ ಅಲ್ಗಾಡ್ಬೇಡಿ, ಓಡಾಡ್ಬೇಡಿ, ಇದ್ ಮಾಡ್ಬೇಡಿ. ನಿಮ್ ಕಣ್ಣನ್ನ ಮುಚ್ಕೊಳ್ಳಿ, ಆದಷ್ಟು ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಪ್ರಾಣ ಶಕ್ತಿ ಮೇಲೆ ಧ್ಯಾನ ಫೋಕಸ್ ಮಾಡಿ. ಮತ್ತೆ ನಾನು ಹೇಳೋದ್ರ ಮೆಡಿಟೇಷನ್ 101 ತರ ಮೆಡಿಟೇಷನ್ ಇದೆ. ಆದ್ರೆ ನಿಮಗೆ ಏನ್ ಇಷ್ಟ ಆ ಒಂದು ಮೆಡಿಟೇಷನ್ ನ ನೀವು ಫಾಲೋ ಮಾಡಿ ನಿಮ್ಮ ದಿನನಿತ್ಯದ ರೂಟೀನ್ ಅಲ್ಲಿ. ಸೊ ಎಲ್ಲರೂ ರಿಲ್ಯಾಕ್ಸ್ ಮಾಡಿ, ಕೈ ಎತ್ತಿ ಉಸಿರು ಒಳಗ್ ತಗೊಂಡು ಬಾಯಿಂದ ಉಸಿರು ಬಿಡಿ. ಆದಷ್ಟು ಕೈನ ಮೇಲೆತ್ತಿ ಉಸಿರು ಒಳಗ್ ತಗೊಂಡು ಮೂಗಿಂದ, ಬಾಯಿಂದ ಉಸಿರು ಬಿಡಿ. ರಿಲ್ಯಾಕ್ಸ್ ಮಾಡಿ, ನಿಧಾನಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಉಸಿರು ಬಾಯಿಂದ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ಒಂದು ಬೇಡ್ದಿರಾ ಅಂತ ವಿಷಯ, ಬೇಡ್ದಿರಾ ಅಂತ ವಸ್ತು ಪ್ರತಿಯೊಂದನು ಎಕ್ಸೇಲ್ ಇಂದ ಆಚೆ ಹೋಗ್ತಾ ಇದೆ. ಬರೀ ನಿಮಗ್ ಬೇಕಾಗಂತ ವಸ್ತು ಮಾತ್ರ ನಿಮ್ಮ ಒಂದು ಹಿನ್ನೆಲೆಯಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ. ಇನ್ನೊಂದ್ಸತಿ ಮಾಡಿ. ಕೈನ ಮೇಲೆತ್ತಿ ಉಸಿರು ಫುಲ್ ತಗೊಳ್ಳಿ ಮೂಗಿಂದ. ನಿಧಾನವಾಗಿ ಬಾಯಲ್ಲಿ ಉಸಿರು ಬಿಟ್ಟು ಕೆಳಗ್ ತಗೊಳ್ಳಿ. ನಿಮ್ ಶೋಲ್ಡರ್ಸ್ ಎಲ್ಲ ರಿಲ್ಯಾಕ್ಸ್ಡ್ ಅನ್ಸುತ್ತೆ. ನಿಮ್ ಬ್ರೆತ್ ಮೇಲೆ ಫೋಕಸ್ ಮಾಡಿ. ನಿಮ್ ಮೂಗಿಂದ ಗಾಳಿ ಒಳಗ್ ಹೋಗ್ತಾ ಇರೋದು, ಅಂದ್ರೆ ಪ್ರಾಣಶಕ್ತಿ ಒಳಗ್ ಹೋಗ್ತಾ ಇರೋದು, ಆ ಒಂದು ಕೋಲ್ಡ್ ಉಸಿರು ಒಳಗ್ ತಗೋಬೇಕಾದ್ರೆ ನಿಮ್ ಉಸಿರಾಟನ ಫೀಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಬೇರೆ ಏನು ಯೋಚನೆ ಮಾಡ್ಬೇಡಿ. ಈ ಒಂದು ಕ್ಷಣ ನಿಮ್ಮದು. ನಿಮಗ್ ನೀವು ಗಿಫ್ಟ್ ಕೊಡ್ಕೋತಾ ಇರೋದು. ನಿಮ್ಮ ಒಂದು ಪ್ರತಿಯೊಂದು ಅಂಗಾಂಗನು ರಿಲ್ಯಾಕ್ಸ್ ಆಗ್ತಾ ಇದೆ.
ಈಗ ನಿಮ್ಮನ್ನ ನೀವು ಕರೆಂಟಿಗೆ ಮೊಬೈಲ್ನ ಹೆಂಗೆ ಚಾರ್ಜರ್ ಮೂಲಕ ಪ್ಲಗ್ ಇನ್ ಮಾಡ್ತಿರೋ, ನೀವು ಆ ಸೃಷ್ಟಿಯನ್ನ ಸೂರ್ಯನ್ಗೆ ಇಲ್ಲ ಸೃಷ್ಟಿ ಅಗಾಧವಾದ ಶಕ್ತಿ, ಸೃಷ್ಟಿಲಿ ಅಗಾಧವಾದ ಶಕ್ತಿ ಇದೆ, ಅದಕ್ಕೆ ನೀವು ಪ್ಲಗ್ ಇನ್ ಮಾಡ್ತಾ ಇದ್ದೀರಾ. ಕೈ ಎತ್ತಿ ಉಸಿರಾಡೋದನ್ನ ನಿಲ್ಸ್ಬಿಟ್ಟು ಈಗ ನಾನು ಹೇಳೋದನ್ನ ಕೇಳಿ, ನಾನು ಹೇಳೋದನ್ನ ಫಾಲೋ ಮಾಡಿ, ಮತ್ತೆ ಕಲ್ಪನೆ ಮಾಡಿ. ಕಣ್ ಮುಚ್ಕೊಳ್ಳಿ, ಮತ್ತೆ ನಾನು ಹೇಳೋದನ್ನ ಕೇಳೋದನ್ನ, ನಾನು ಹೇಳ್ತಾ ಇರೋದನ್ನ ಕಲ್ಪನೆ ಮಾಡಿ. ಈಗ ನೀವೇನ್ ಮಾಡಿದೀರಾ, ನಿಮ್ಮನ್ನ ನೀವು ಮೊಬೈಲ್ ತರ ಸೃಷ್ಟಿಗೆ ಅಗಾಧವಾದ ಎನರ್ಜಿ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಸೃಷ್ಟಿಲಿದೆ. ಆ ಸೃಷ್ಟಿಗೆ ನಿಮ್ಮನ್ನ ನೀವು ಪ್ಲಗ್ ಮಾಡ್ತೀರಾ, ಮತ್ತೆ ಸ್ವಿಚ್ ಆನ್ ಮಾಡ್ತೀರಾ. ಈಗ ಸೃಷ್ಟಿಯಿಂದ ನಿಮ್ಮೊಳಗಡೆ ಚೈತನ್ಯ ಹರಿತಾ ಇದೆ. ಕರೆಂಟ್ ಹರಿದಾಗೆ ನಿಮ್ಮೊಳಗಡೆ, ನಿಮ್ ದೇಹದಲ್ಲಿ ಕರೆಂಟ್ ಹರಿತಾ ಇರೋ ತರ ನಿಮ್ ದೇಹದಲ್ಲಿ ನರ ನಾಡಿಲಿ ಕರೆಂಟ್ ಹರಿತಾ ಇದೆ. ನಿಮ್ಮ ದೇಹದ ಅಂಗಾಂಗದಲ್ಲಿ ಕರೆಂಟ್ ಹರಿತಾ ಇದೆ. ಜೀವಶಕ್ತಿ, ಪ್ರಾಣಶಕ್ತಿ ಹರಿತಾ ಇದೆ. ನೀವು ಸೂರ್ಯನ್ ತರ ಗ್ಲೋ ಆಗ್ತಾ ಇದ್ದೀರಾ, ಚಾರ್ಜ್ ಆಗ್ತಾ ಇದ್ದೀರಾ. 1%, 2%, 5%, 10%, 15%, 20%, 30% ಚಾರ್ಜ್ ಆಗ್ತಾ ಇದ್ದೀರಾ. ಬ್ಯಾಟ್ರಿ ಹೇಗೆ ಮೊಬೈಲ್ದು ಚಾರ್ಜ್ ಆಗುತ್ತೆ, ಮೇಲೆ ಕೆಳಗೆ ಬರುತ್ತೆ, ಅದೇ ತರ ನಿಮ್ಮ ಒಂದು ದೇಹದ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಸೃಷ್ಟಿಯಿಂದ ನಿಮ್ಮ ದೇಹದ ಶಕ್ತಿ ಜಾಸ್ತಿ ಆಗ್ತಾ ಇದೆ. ನಿಮಗೆ ಚೈತನ್ಯ ಬರ್ತಾ ಇದೆ. ಈಗ 70% ಚಾರ್ಜ್ ಆಗಿದ್ದೀರಾ, 80% ಚಾರ್ಜ್, 100% ಚಾರ್ಜ್ ಆಗಿದ್ದೀರಾ, ಫುಲ್ ಬ್ಯಾಟ್ರಿ ಚಾರ್ಜ್ಡ್. ಈಗ ನಿಮ್ಮ ದೇಹನ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಅಂದ್ರೆ ನಿಮ್ಮ ದೇಹನ ಅವೇರ್ನೆಸ್ ಇಂದ ಅಬ್ಸರ್ವ್ ಮಾಡಿ, ಅಂದ್ರೆ ದೇಹನ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆ ಅಂದ್ರೆ ಗಾಯ ಎಲ್ಲಾಗಿದೆ, ಗಾಯ ಯಾವ ಅಂಗದಲ್ಲಾಗಿದೆ, ಯಾವ ಕಡೆ ಆಗಿದೆ, ಹೃದಯದಲ್ಲಾಗಿದೆಯೋ, ತಲೆಯಲ್ಲಾಗಿದೆಯೋ, ಕೈಯಲ್ಲಾಗಿದೆಯೋ, ಕಾಲಲ್ಲಾಗಿದೆಯೋ, ಯಾವಂದ ಅಂಗದಲ್ಲಿ ನಿಮಗೆ ನೋವು ಕಾಣ್ತಾ ಇದೆ, ಆ ಒಂದು ನೋವಿಗೆ ಫೋಕಸ್ ಮಾಡಿ. ನಿಮ್ಮ ಜ್ಞಾನನ, ನಿಮ್ಮ ಮೈಂಡ್ನ, ನಿಮ್ಮ ಒಂದು ಕಾನ್ಸಂಟ್ರೇಷನ್ ಆ ಒಂದು ನೋವಿಗೆ ತನ್ನಿ. ನೋವಿಗೆ ತಂದ್ಬಿಟ್ಟು ಈಗ ನೀವು ಕರೆಂಟಿಗೆ ಪ್ಲಗ್ ಇನ್ ಆಗಿದ್ದೀರಾ. ನಿಮ್ ಚಾರ್ಜ್ ಆಗ್ತಾ ಇದೆ. ಈಗ ನೋವು ಎಷ್ಟು ದೊಡ್ಡದಾಗಿ ಅಗಾಧವಾಗಿ ಕಾಣ್ತಾ ಇದೆ ಅಂದ್ರೆ ತುಂಬಾ ದೊಡ್ಡದು. ನಿಮ್ ದೇಹಕ್ಕಿಂತ ದೊಡ್ಡದು, ನಿಮ್ಮ ಒಂದು ಮನೆಗಿಂತ ದೊಡ್ಡದು, ನಿಮ್ಮ ಒಂದು ಏನದು ಇಡೀ ಭೂಮಿಯಷ್ಟು ನೋವು ದೊಡ್ಡದಾಗಿ ಕಾಣ್ತಾ ಇದೆ. ಆ ನೋವನ್ನ ನೀವು ಈಗ ಸಿಂಕ್ ಮಾಡ್ತೀರಾ. ಈ ಒಂದು ಸೃಷ್ಟಿಲಿರೋ ಒಂದು ಕರೆಂಟ್ ಇಂದ, ಎನರ್ಜಿಯಿಂದ ಅದನ್ನ ಹೀಲ್ ಮಾಡ್ತೀರಾ. ಮೆಡಿಸಿನ್ ಹಚ್ತಾ ಇದ್ದೀರಾ. ಆ ಮೆಡಿಸಿನ್ ಹಚ್ತಾ ಆ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇನ್ನೂ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ. ಸೃಷ್ಟಿಯಿಂದ ಎನರ್ಜಿ ಫ್ಲೋ ಆಗ್ತಾ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ. ಅದು ಹೀಲ್ ಆಗ್ತಾ ಇದೆ, ಗುಣ ಆಗ್ತಾ ಇದೆ. ಆ ಒಂದು ನೋವು ಮಾಯ ಆಗ್ತಾ ಇದೆ, ಆ ಒಂದು ನೋವು ಶ್ರಿಂಕ್ ಆಗ್ತಾ ಇದೆ. ಈಗ ನಿಮ್ ದೇಹದಷ್ಟೇ ಬಂದಿದೆ ಸೈಜ್ ನೋವು ಎಲ್ಲಿದೆಯೋ ಅದು. ಆ ನೋವು ಇನ್ನು ಚಿಕ್ಕದಾಗ್ತಾ ಇದೆ. ಈಗ ಚಿಕ್ಕದಾಗಿ ತುಂಬಾ ಒಂದ್ ಮಡಕೆ ಅಷ್ಟು ಚಿಕ್ಕದಾಗಿದೆ. ಆ ನೋವು ಮಡಕೆ ಅಷ್ಟು ಚಿಕ್ಕದಾಗಿದೆ. ಈಗ ಇನ್ನೂ ಚಿಕ್ಕದಾಗಿದೆ, ತುಂಬಾ ಚಿಕ್ಕದಾಗಿದೆ, ಇರುವೆ ಅಷ್ಟು ಚಿಕ್ಕದಾಗಿದೆ. ಆ ನೋವಿಗೆ ಮೆಡಿಸಿನ್ ಹಚ್ತಾ ಇದ್ದೀರಾ. ಮೆಡಿಸಿನ್ ಹಚ್ತಾ ಇರೋದ್ರಿಂದ ಅದ್ ಯಾವ್ದೇ ಒಂಥರದ ನೋವೇ ಇರ್ಲಿ, ಮಾನಸಿಕವಾಗಿ, ದೈಹಿಕವಾಗಿ, ರಿಲೇಶನ್ಶಿಪ್, ದುಡ್ಡು,
ಏನೇ ಒಂದ್ ನೋವು ಇದ್ರೂನು, ಸೃಷ್ಟಿ ಏನೇ ಒಂದ್ ಅಡೆತಡೆ ಇದ್ರೂನು ಅದನ್ನ ಸೃಷ್ಟಿಯ ಒಂದ್ ಶಕ್ತಿ ಮುಂದೆ ಯಾವುದೂ ಇಲ್ಲ, ಎಲ್ಲಾನು ವಾಸಿ ಆಗುತ್ತೆ. ನೀವು ನಿಮ್ಮನ್ನ ನೀವು ಸೃಷ್ಟಿಗೆ ಅರ್ಪಣೆ ಮಾಡಿದೀರಾ, ಸರೆಂಡರ್ ಮಾಡಿದೀರಾ. ಆ ನೋವು ಇರುವೆಗಿಂತ ಚಿಕ್ಕದಾಗ್ತಾ ಇದೆ, ಈಗ ಚಿಕ್ಕದಾಗ್ತಾ ಇದೆ, ತುಂಬಾ ಚಿಕ್ಕದಾಗ್ತಾ ಇದೆ. ನೋವು ತುಂಬಾ ಚಿಕ್ಕದಾಗ್ತಾ ಇದೆ, ತುಂಬಾ ಚಿಕ್ಕದಾಗಿ ಆಗಿ ಆಗಿ ಈಗ ದೂರ ಹೋಗ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇಲ್ಲ, ಅಷ್ಟು ದೂರ ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ದೂರ 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 ಹೋಗ್ತಾ ಇದೆ, ಕಣ್ಣಿಗೆ ಕಾಣ್ತಾನೆ ಇಲ್ಲ. ಫುಲ್ ನೋವು ಮಾಯ ಆಗ್ಬಿಟ್ಟಿದೆ. ನೋವಿಲ್ಲ, ಮಾಯ ಆಗ್ಬಿಟ್ಟಿದೆ, ವಾಸಿ ಆಗ್ಬಿಟ್ಟಿದೆ, ಗುಣ ಆಗ್ಬಿಟ್ಟಿದೆ. ರಿಲ್ಯಾಕ್ಸ್ ಮಾಡಿ. ಟೇಕ್ ಅ ಡೀಪ್ ಬ್ರೆತ್. ನಿಮ್ಮನ್ನ ನೀವು ಥ್ಯಾಂಕ್ಸ್ ಹೇಳಿ. ಪ್ರತಿಯೊಂದು ಅಂಗಾಂಗಕ್ಕೂ ದೇಹಕ್ಕೆ ಥ್ಯಾಂಕ್ಸ್ ಹೇಳಿ. ರಿಲ್ಯಾಕ್ಸ್ ಮಾಡಿ. ಕೈನ ಉಜ್ಬಿಟ್ಟು ಕಣ್ಣತ್ರ ತಗೊಂಬಂದಿ ನಿಧಾನಕ್ಕೆ ಕಣ್ಣನ್ನ ತೆಗಿಬಹುದು. ನಿಧಾನಕ್ಕೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ತೆಗಿರಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. असतो मा सद्गमय तामसो मा ज्योतिर्गमय मृत्योर्मा अमृतं गमय. ओम शांति शांति शांति. ಥ್ಯಾಂಕ್ ಯು ಎಲ್ಲರಿಗೂ. ತುಂಬಾ 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 ಥ್ಯಾಂಕ್ಸ್. ನಿಮಗ್ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ನ ಮ್ಯಾಮ್ ಹ್ಯಾಂಡ್ಸ್ ರೇಸ್ ಮಾಡಿ, ಯಾರಿಗೆ ಮಾತಾಡ್ಬೇಕೋ ಅವ್ರ ಹ್ಯಾಂಡ್ಸ್ ರೇಸ್ ಮಾಡಿ. ನಿಮ್ ಫೀಡ್ಬ್ಯಾಕ್ ನ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳ್ಸಿ. ಮತ್ತೆ ಏನಾರ ಸಜೆಷನ್ ಇದ್ರೂನು ವಾಟ್ಸಪ್ ಗ್ರೂಪ್ ಅಲ್ಲಿ ಕಳ್ಸಿ. ಯಾರಿಗಾರ ಕ್ವೆಶನ್ ಇದ್ರೆ ಈಗ ತಗೋತೀನಿ. ಹ್ಯಾಂಡ್ಸ್ ರೇಸ್ ಮಾಡಿ, ಅವ್ರ ಹೆಸರು ಕರಿತೀನಿ, ಅವ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಲ್ಲ ಮೇಡಮ್, ವಜ್ರಾಸನದಲ್ಲಿ ಕೂರ್ಬೇಕೋ ಏನು? ಮ್ಯಾಮ್ ನಿಮಗೆ ಏನ್ ಕಂಫರ್ಟಬಲ್, ನಿಮ್ಮ ಒಂದ್ ಮೆಡಿಕಲ್ ಕಂಡೀಷನ್ ನನಗ್ ಗೊತ್ತಿಲ್ಲ. ಸೊ ಯೂಶಲಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಸ್ಟ್ರೈಟ್ ಆಗಿ, ಈಗ ನಾವೊಂದು ವಾಟರ್ ಪೈಪ್ ನ, ನೀರಿನ ಪೈಪ್ ನ ಬೆಂಡ್ ಮಾಡಿದ್ರೆ ಜೀವಶಕ್ತಿ ನೀರು ಸರಿಯಾಗಿ ಹರಿಯೋದಿಲ್ಲ. ಅದೇ ತರ ನೀವು ಸ್ಟ್ರೈಟ್ ಆಗಿ ಕುತ್ಕೊಂಡ್ರೆ ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಇಸ್ ಮೇನ್. ಸ್ಪೈನಲ್ ಕಾರ್ಡ್ ಇಂದ ಎನರ್ಜಿ ಫ್ಲೋ ಆಗೋದು. ಸೊ ನಿಮ್ ಮೆಡಿಕಲ್ ಕಂಡೀಷನ್ಸ್ ಏನು ಇಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ನಿಮ್ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳೋದು. ಸ್ಟಾರ್ಟಿಂಗ್ ಮೆಡಿಟೇಷನ್ ಮಾಡ್ಬೇಕಾದ್ರೆ 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. 5 ನಿಮಿಷ 1 ತಿಂಗಳು ಮಾಡದ್ಮೇಲೆ 10 ನಿಮಿಷಕ್ಕೆ ಮೂವ್ ಆಗಿ, 10 ನಿಮಿಷ ನಿಮ್ ಕಂಫರ್ಟಬಲ್ ಆದ್ಮೇಲೆ ನಿಮ್ಮ ಒಂದು ಏಜ್, ಈಗ ನಿಮಗ್ 40 ವರ್ಷ ಅಂದ್ರೆ 40 ನಿಮಿಷ ಐಡಿಯಲ್ ಮೆಡಿಟೇಷನ್ಗೆ, ಆಯ್ತಾ? ಅದೇ ತುಂಬಾ ತರದ್ದು ಮೆಡಿಟೇಷನ್ ಇದೆ. ಎಲ್ಲಾರು ಫೀಡ್ಬ್ಯಾಕ್ ನ ಖಂಡಿತ ವಾಟ್ಸಪ್ ಅಲ್ಲಿ ನನ್ನ ಅಡ್ಮಿನ್ ನಂಬರ್ಗೆ ಕಳಿಸಿ. ಅಡ್ಮಿನ್ ನಂಬರಿಗೆ ಕಳಿಸಿ, ನನಗ್ ಖುಷಿ ಆಗುತ್ತೆ. Can Thank you you, madam. do it in the morning clock? ಥ್ಯಾಂಕ್ ಯು
ಥ್ಯಾಂಕ್ ಯು. ಯಾರಿಗಾರ ಕ್ವೆಶನ್ ಇದ್ರೆ ರೇಸ್ ಮಾಡಿ ಹ್ಯಾಂಡ್ಸ್ ನ. ನಮ್ಗೆ ಈ ತರ ಕ್ಲಾಸ್ ತೋರಿಸ್ಕೊಟ್ಟು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಮೊಮ್ಮಕ್ಳು ನೋಡ್ಕೊಳ್ಳೋದ್ರಿಂದ ಕ್ಲಾಸ್ ಹ್ಮ್ ಮಾಡಕ್ ಆಗ್ತಾ ಇಲ್ಲ. ಸೊ ನೀವು ಇದು ಹೇಳ್ಕೊಟ್ಟಿದ್ದು ಈ ಟೈಮಿಂಗ್ಸ್ ಬೆಸ್ಟ್ ಟೈಮಿಂಗ್ಸ್ ಇದೆ. ನಾನು ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಸ್ಪೆಷಲಿ ಹಿಂಗೆ ಧನ್ಯವಾದಗಳು ಉಸಿರನ್ನ ಮೇಡಮ್, ಕೈನ ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನನ್ಗೂ ಖುಷಿ ಕ್ಲಾಸ್ ಆಯ್ತು ತುಂಬಾ ಚೆನ್ನಾಗಿತ್ತು. ನನ್ಗೂ ಖುಷಿ ಆಯ್ತು ಧನ್ಯವಾದಗಳು ಅಮ್ಮ. ಮ್ಯಾಮ್. ಖುಷಿ ನನ್ಗೂ ಆಯ್ತು. ಖುಷಿ. ನಿಮ್ಗೆ ಈ ಹ್ಮ್. ಥಾಟ್ ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆ ಈ ಏಜ್ ಅಲ್ಲಿ ನಿಮ್ಗೆ ಈ ತರ ಹೇಳ್ಕೊಡ್ಬೇಕು ಅಂತ ನಿಮ್ ಮನ್ಸಿಗೆ ಬಂದಿದ್ಯಲ್ಲ, ಅದೇ ಒಂದ್ ಖುಷಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನಮ್ ತರ ಏಜ್ ಆಗಿರೋರ್ಗೆ ತುಂಬಾ ಯೂಸ್ ಆಗ್ತಿದೆ ಅಮ್ಮ. ತುಂಬಾ ಧನ್ಯವಾದಗಳು. ನನ್ಗೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ವಯಸ್ಸಾದವರೆಲ್ಲ ಜಾಯಿನ್ ಆಗಿ ಕೇಳ್ತಾ ಇದ್ದೀರಾ, ಉಪಯೋಗ ಆಗ್ತಾ ಇದೆ ಅಂತ. ಸೊ ನೀವೆಲ್ಲಿ ಕೂತಲ್ಲಿ ಒಂದ್ 5 ಸತಿ ಹಿಂಗೆ ಕೈನ ಹಿಂಗ್ ಮೇಲ್ ತಗೊಂಡಿ ಉಸಿರನ್ನ ಹೊಳಗ್ ತಗೊಂಡಿ ಬಾಯಲ್ಲಿ ಬಿಡಿ ನಿಧಾನಕ್ಕೆ. ದಿನಕ್ಕೆ 5-6 ಸತಿ ಮಾಡಿ ನಿಮ್ಮಲ್ಲೇ ತುಂಬಾ ವ್ಯತ್ಯಾಸ ಕಾಣ್ಕೋತೀರ. ಖಂಡಿತ ಆಯ್ತಾ? ಖಂಡಿತ ಯಾವ ಏಜ್ ಆದ್ರೂ ಪರವಾಗಿಲ್ಲ, ತುಂಬಾನೇ ವ್ಯತ್ಯಾಸ ಕಾಣ್ಕೋತೀರ. ಆಮೇಲೆ ಲಲಿತಾ ಸಹಸ್ರನಾಮ ಅನ್ನೋದು ಅಮೃತ. ಆಯ್ತಾ? ಹೌದು. ಸೊ ಅದಕ್ಕೆ ಸಮಾನವಾದದ್ದು ಐ ಡೋಂಟ್ ನೋ, ಬೇರೆ ಏನು ನಾನು ಗೊತ್ತಿಲ್ಲ. ಆಮೇಲೆ ನಾನು ಸೌಮ್ಯ, ನಾನು ಸಾಫ್ಟ್ವೇರ್ ಇಂಜಿನಿಯರು, ಕರೆಂಟ್ಲಿ ವರ್ಕಿಂಗು, ಬೆಂಗಳೂರಲ್ಲಿ ಇದ್ದೀನಿ. 18 ವರ್ಷದ ಮಗಳಿದ್ದಾಳೆ, 10 ವರ್ಷದ ಮಗ ಇದ್ದಾನೆ, ಯಜಮಾನ್ರು ಸಾಫ್ಟ್ವೇರ್ ಇಂಜಿನಿಯರು. ದೇವ್ರು A to Z ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ನನ್ನ ಜೀವನದಲ್ಲೇನೆ ನಾನು 3 ಸತಿ ಸಾವನ್ನ ತುಂಬಾ ಹತ್ರದಿಂದ ನೋಡ್ಕೊಂಡು ಬಂದಿದ್ದೀನಿ. ಅದೇ ಕಾರಣಕ್ಕೋಸ್ಕರ ದೇವ್ರು ನನ್ನ ಜೀವನದಲ್ಲಿ ಗುರುವಾಗಿ ವನಿತಾ ಶಿಂಡೆ ಅಂತ 80 ಇಯರ್ಸ್ ಓಲ್ಡ್ ಅಜ್ಜಿನ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ, ಅವ್ರು ಇವತ್ತು ಬದುಕಿಲ್ಲ. ಬಟ್ ಇವತ್ ನಾನು ಏನೇ ಒಂದ್ ಕ್ಲಾಸ್ ತಗೋತಾ ಇದ್ದೀನಿ, ಇದೆಲ್ಲ ಅವ್ರಿಗೆ ಸಮರ್ಪಣೆ. ಅವರೇನೆ ನನ್ನ 10 ವರ್ಷದ ಹಿಂದೆ ನನಗೆ ಲಲಿತಾ ಸಹಸ್ರನಾಮ ಕಳ್ಸಿದ್ದು. ಅದ್ರ ಜೊತೆಗೆ ನಾನು ಆರ್ಟಿಸ್ಟ್, ಲಲಿತಾ ದೇವಿ ಪೇಂಟಿಂಗ್ ಕೂಡ ಮಾಡ್ತೀನಿ. ಲಲಿತಾ ದೇವಿ ಪೇಂಟಿಂಗ್ ಕಂಚಿ ಕಾಮಾಕ್ಷಿ ತಮಿಳ್ನಾಡಲ್ಲಿ ಡಿಸ್ಪ್ಲೇ ಆಗಿದೆ. ನೀವು ದೇವಸ್ಥಾನದ ಒಳಗೇನೆ ಹಾಕಿದ್ದಾರೆ. ಅದ್ರದ್ದು ಫೋಟೋ ಕೂಡ ನಾನು ಕೊಡ್ತಾ ಇದ್ದೀನಿ ಜನಕ್ಕೆ, ಇಷ್ಟ ಇರೋರು ಬೈ ಮಾಡ್ತಾ ಇದ್ದಾರೆ. ಮತ್ತೆ ಇದು ಬುಕ್, ಇದು ಲಲಿತಾ ಅಮೃತ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ಸಿಗುತ್ತೆ. ನಿಮ್ಮ ಸಿಟಿಲಿ ರಾಮಕೃಷ್ಣ ಆಶ್ರಮ ಇದ್ರೆ ಖಂಡಿತ ತಗೊಳ್ಳಿ. ಇದು ಅರ್ಥ ಸಮೇತ ಇದೆ. ನನ್ನ ಹತ್ರ ಈಗ ಸದ್ಯಕ್ಕೆ 8 ಕಾಪಿ ಇದೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ನನಗೆ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ, ಅವರಿಗೆ ನಾನು ರೇಟು ಮತ್ತೆ ಡೀಟೇಲ್ಸ್ ಕಳಿಸ್ತೀನಿ. ಮತ್ತೆ ವಾಟ್ಸಪ್ ಗ್ರೂಪ್ ಅಲ್ಲೂ ಕಳಿಸ್ತೀನಿ. ಖಂಡಿತ ಮಕ್ಕಳು ಓದ್ಬೇಕಾರೆ, ನಾವೆಲ್ಲ ಸ್ಟೂಡೆಂಟ್ಸ್ ಕಲಿಬೇಕಾರೆ ಬುಕ್ ರೆಫರೆನ್ಸ್ ಇದ್ರೆ ನಿಮಗೆ ಕಲಿಯೋದಕ್ಕೆ ಇನ್ನು ಈಸಿ ಆಗುತ್ತೆ. ಅದ್ರ ಜೊತೆಗೆ ಲಲಿತಾ ದೇವಿ ಫೋಟೋ ಎಲ್ಲರಿಗೂ ಗೊತ್ತು, ಗ್ರೂಪ್ ಅಲ್ಲಿ ಇರೋರು ಮೋಸ್ಟ್ ಆಫ್ ದೆಮ್ ಗೊತ್ತು. ಈಗ ಹೊಸದಾಗಿ ಜಾಯಿನ್ ಆಗಿರೋರ್ಗೆ ಇನ್ನೊಂದ್ಸತಿ ನಾನು ಅದ್ ವಿಡಿಯೋ ಕಳಿಸ್ತೀನಿ. ಆ ಫೋಟೋ ಸಮೇತನೂ ಕಳಿಸ್ತಾ ಇದ್ದೀನಿ. ಆ ಫೋಟೋ ಇಂಟ್ರೆಸ್ಟ್ ಇರೋರ್ ಫೋಟೋ ಕೂಡ ಬೈ ಮಾಡ್ಬೋದು. ಅದ್ರ ಜೊತೆಗೆ ಒರಿಜಿನಲ್ ಪೇಂಟಿಂಗ್ ಕೂಡ 1000 ಮಾಡ್ಬೇಕು ಅಂತ ಸಂಕಲ್ಪ ಇದೆ. ಮೈಸೂರು ಚಾಮುಂಡೇಶ್ವರಿಲೂ ನಾನ್ ಮಾಡಿರೋಂತ ಲಲಿತಾ ದೇವಿ ಪೇಂಟಿಂಗ್ ದೇವಸ್ಥಾನದ ಗರ್ಭಗುಡಿ ಒಳಗಡೆನೆ ಇದೆ. ನೀವು ಹೋದ್ರೆ ಕಾಣುತ್ತೆ, ನೋಡಬಹುದು. ಇದು ನನ್ ಬಗ್ಗೆ ಪೇಂಟಿಂಗ್ ಕ್ಲಾಸ್ ತಗೋತಾ ಇದ್ದೀನಿ, ಮೆಡಿಟೇಷನ್ ಕ್ಲಾಸ್ ತಗೋತಾ ಇದ್ದೀನಿ. ಮತ್ತೆ ಲಲಿತಾ ಸಹಸ್ರನಾಮ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ, ಶುಕ್ರವಾರ ಇಂಗ್ಲಿಷ್ ಅಲ್ಲಿ ತಗೋತಾ ಇದ್ದೀನಿ, ಕನ್ನಡದಲ್ಲಿ ಮಂಗಳವಾರ, ಬುಧವಾರ ಪೇಂಟಿಂಗ್ ಕ್ಲಾಸ್ ತಗೋತಾ ಇದ್ದೀನಿ, ಗುರುವಾರ ಮೆಡಿಟೇಷನ್ ಕ್ಲಾಸ್ ತಗೋತಾ ಇದ್ದೀನಿ. ಸೊ ದಿನ ಆಲ್ಮೋಸ್ಟ್ ದಿನ 7ರಿಂದ 7:45 ಇದು ನನ್ನ ಒಂದು ಸರ್ವಿಸ್ ಅಂತ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಫ್ರೀ ಕ್ಲಾಸಸ್. ನಿಮ್ ಫ್ರೆಂಡ್ಸ್, ನಿಮ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ಗ್ರೂಪ್ ಲಿಂಕ್. ಮತ್ತೆ ಕೆಲವರು ಗುರುದಕ್ಷಿಣೆ ಅಂತ ಕೊಡ್ತೀವಿ ಅಂತ, ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ಪೇ ಮಾಡ್ತೀವಿ ಅಂತಾರೆ. ಅಂತವ್ರಿಗೆ G-Pay ನಂಬರ್ ಕೊಟ್ಟಿದ್ದೀನಿ. ನಿಮ್ ಮನ್ಸಲ್ಲಿ ಎಲ್ಲಾರ ಒಂದ್ ಕಡೆ ಬಂದ್ರೆ ನಾನು ಏನಾರ ಕೊಡ್ಬೇಕು, ಗುರುದಕ್ಷಿಣೆ ಕೊಡ್ಬೇಕು, ಇಲ್ಲ ಏನಾರ ಒಂದು ಸೇವೆ ಮಾಡ್ಬೇಕು ಅನ್ಸಿದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಅದನ್ನು ಎಲ್ಲಾ ಫ್ರೀ ಕ್ಲಾಸಸ್. ಪೇ ಆಸ್ ಯು ಲೈಕ್, ಅಂದ್ರೆ ನಿಮ್ ಇಚ್ಛಾ, ನಿಮ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಪೇ ಮಾಡ್ಬೋದು. ಅದನ್ನು ರಿಸೀವ್ ಮಾಡ್ತಾ ಇದ್ದೀನಿ. ಇಷ್ಟೇ ನನ್ ಬಗ್ಗೆ. ಇನ್ಯಾರ್ಗಾರ ಏನಾರ ಕ್ವೆಶನ್ ಇದ್ರೆ ಕೇಳಿ. ಇನ್ನೇನಿಲ್ಲ ಮೇಡಮ್, ಅದೇ ನಾವು ಕನ್ನಡ ಲಲಿತಾ ಸಹಸ್ರನಾಮ ನೀವ್ ಹೇಳ್ಕೊಡ್ತೀರಿ ಅನ್ಕೊರೋ, ಅರ್ಥ ಹೇಳ್ತೀರಾ ಅನ್ನೋದು ಗೊತ್ತಿರ್ಲಿಲ್ಲ. ಇವತ್ತು ಅರ್ಥ ತಿಳ್ಕೊಂಡಿದ್ದು ಖುಷಿ ಆಯ್ತು.
ಇದು 10th ಕ್ಲಾಸ್ ಮುಂಚಿನ ರೆಕಾರ್ಡಿಂಗ್ 1 2 3 4 5 6 7 8 9 10 ಪೂರ್ತಿ ಯೂಟ್ಯೂಬ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಇದೆ. ರೆಕಾರ್ಡಿಂಗ್ ನೋಡಿ ಕಲ್ತ್ಕೊಳ್ಳಿ. ಖಂಡಿತ ತುಂಬಾ ತುಂಬಾ ಥ್ಯಾಂಕ್ ಯು. ಧನ್ಯವಾದಗಳು. ಮೇಡಮ್ ಒಂದ್ ನಿಮಿಷ. ಹೇಳಿ ಮ್ಯಾಮ್. ನಾನು ಇಂದ್ರಾಣಿ ಮಾತಾಡ್ತಿರೋದು. ಹೇಳಿ ಮ್ಯಾಮ್. ಈಗ ಲಲಿತ ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀರಲ್ಲ, ನಿಜ, ಸಲ್ಲಾಪ, ಮಾತುರ್ಯ, ವಿನಿ, ಇದು ಈಸಿ ಇದೆ ಲೈನ್. ಮತ್ ಇದನ್ನ ಅರ್ಥ ಅದೇ ಆಗೋ ತರ ಬಿಡ್ಸಿ ಪದಗಳ ತರ ಮಾಡ್ಕೊಟ್ಟು ಹೇಳ್ಕೊಡಲ್ವಾ? ಬಿಡ್ಸಿ ಹೇಳಿದ್ನಲ್ಲ ಮ್ಯಾಮ್. ಅದೇ ನಿಜ, ಸಲ್ಲಾಪ, ಮಾತುರ್ಯ, ಇದು ಈಸಿ ಇದೆ. ನಿಜ ಅಂದ್ರೆ ರಿಯಲ್. ಹೌದು, ನಿಜ ಅಂದ್ರೆ ರಿಯಲ್ ಅಲ್ಲ, ಅದು ಮೀನಿಂಗ್ ಎಲ್ಲ ಅರ್ಥ ಆಯ್ತು ನನ್ಗೆ. ಈಗ ನಿಜ, ಸಲ್ಲಾಪ ಬೇರೆ, ಮಾತುರ್ಯ ಬೇರೆ ವರ್ಡ್, ಮಿನಿ ಇದು ವಿನಿರ್ಬಸ್ತಿತ ಕಚ್ಚಪಿ. ಅದು ಕಚ್ಚಪಿ ಅಂದ್ರೆ ವೀಣೆ. ಅಲ್ಲ, ಒತ್ತಕ್ಷರಗಳು ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತಲ್ಲ, ಅದನ್ನ ಬಿಡ್ಸಿ ಹೇಳ್ಕೊಡೋದು ಹೇಗೆ ಅಂತ. ಅದೇ ಕಾಮನ್ ಡ್ಯಾಶ್ ನಾನೇನ್ ಮಾಡ್ತೀನಿ ಅಂದ್ರೆ ನಿಜ ಅನ್ನೋದಕ್ ಒಂದ್ ಲೈನ್ ಹಾಕೊಂಡಿದೀನಿ. ನಿಜ ಕಲಿಬೇಕಾರೆ ನಿಜ ಪಕ್ಕ ಒಂದ್ ಲೈನ್ ಹಾಕೊಳ್ಳಿ. ಹೌದು, ಸಲ್ಲಾಪ ಆದ್ಮೇಲೆ ಒಂದ್ ಲೈನ್ ಹಾಕೊಳ್ಳಿ. ನಿಜ ಸಲ್ಲಾಪ ಮಾಧುರ್ಯ ಅದಕ್ಕೊಂದ್ ಲೈನ್ ಹಾಕೊಳ್ಳಿ. ಆಮೇಲೆ ವಿನಿರ್ಬಸ್ತಿತ ಒಂದ್ ವರ್ಡ್. ಕಚ್ಚಪ್ಪಿ ಅನ್ನೋದು ವೀಣೆ, ಅದೊಂದ್ ವರ್ಡ್. ನೀವ್ ಕಲಿಬೇಕಾರೆ ಆ ತರ ಲೈನ್ ಹಾಕೋಬೇಕು. ಮತ್ತೆ TS ರಂಗನಾಥ್ ಅವ್ರದ್ದು ಉಚ್ಚಾರಣೆ ಕೇಳಿ. ಅಂದ್ರೆ ಡೈಲಿ ಲಲಿತಾ ಸಹಸ್ರನಾಮ TS ರಂಗನಾಥ್ ಅವ್ರದ್ದು ಕೇಳಿ. ಕೇಳ್ಬೇಕಾರೆ ಒಂದ್ ಪೆನ್ಸಿಲ್ ಇಟ್ಕೊಳ್ಳಿ, ಮತ್ತೆ ಒಂದು ಪೆನ್ ಇಟ್ಕೊಳ್ಳಿ. ಪೆನ್ ಇಟ್ಕೊಂಡು ಮಾರ್ಕ್ ಮಾಡ್ತಾ ಹೋಗಿ. ನೀವು ಸ್ಟಾರ್ಟಿಂಗ್ ಕಲಿಬೇಕಾರೆ ದಟ್ ಈಸ್ ದ ಬೆಸ್ಟ್ ಮೆಥಡ್. ಒಂದು ಪೆನ್ಸಿಲ್ ಒಂದ್ ಪೆನ್ ನೋಡಿ. ನಾನು ಮುಂಚೆ ಕಲಿಬೇಕಾರೆ ಇದೇ ತರ ನೋಡಿ ಇಲ್ಲಿ ಮಾರ್ಕ್ ಮಾಡಿ. ಸೊ ನೀವು ಶ್ರೀಮಾತಾ ಅನ್ನೋದ್ ಒಂದ್ ವರ್ಡ್, ಶ್ರೀ ಮಹಾರಾಜ್ಞೆ ಅನ್ನೋದ್ ಒಂದ್ ವರ್ಡ್, ಶ್ರೀಮತ್ ಸಿಂಹಾಸನೇಶ್ವರಿಯೇ ಅನ್ನೋದು ಒಂದ್ ವರ್ಡ್. ಆಮೇಲೆ ಚಿದಗ್ನಿ ಅನ್ನೋದಕ್ಕೆ ಒಂದ್ ಸ್ಲಾಶ್ ಹಾಕೊಂಡಿದೀನಿ. ಚಿದಗ್ನಿ ಕುಂಡ ಅನ್ನೋದು ಒಂದ್ ವರ್ಡ್. ಸಂಭೂತ, ಚಿದಗ್ನಿ ಕುಂಡ ಸಂಭೂತ. ದೇವ ಅನ್ನೋದಕ್ ಸ್ಲಾಶ್ ಹಾಕೊಂಡಿನಿ. ದೇವ ಕಾರ್ಯ ಸಮುದ್ಯತ ಅನ್ನೋದು ಒಂದ್ ವರ್ಡ್. ಸೊ ಆತರ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಲೈನ್ ಹಾಕೊಂಡು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಲೈನ್ ಹಾಕೊಳ್ಳಿ. ಆಮೇಲೆ ತಾನೇ ಸ್ವಾಭಾವಿಕವಾಗಿ ಬರುತ್ತೆ. ಅದನ್ನ ಕೇಳಿದ್ದು ನಾನು, ಲೈನ್ ಹಾಕೋದು. ಒಳ್ಳೆ ಕ್ವೆಶ್ಚನ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಇನ್ಯಾರಿಗಾರ ಏನಾರ ಇದೆಯಾ? ಇಲ್ಲ ಕ್ಲಾಸ್ ಎಂಡ್ ಮಾಡ್ಲಾ? ಹಲೋ, ಹೇಳಿ ಮ್ಯಾಮ್. ಮ್ಯಾಮ್ ನಾವು ಬಳ್ಳಾರಿಯಿಂದ. ಹೇಳಿ ಮ್ಯಾಮ್, ನಮ್ ತಮ್ಮನ ಮಗಳು ಪೇಂಟಿಂಗ್ ಕ್ಲಾಸ್ಗೆ ಆಡ್ ಮಾಡಿದೀನಿ ಮ್ಯಾಮ್. ಆಕೆಗೆ ತುಂಬಾ ಇಷ್ಟ. ಪೇಂಟಿಂಗ್ ಕ್ಲಾಸ್ ಮಾರ್ಚ್ ಇಂದ ಸ್ಟಾರ್ಟ್ ಆಗೋದು. ಅಲ್ಲಿ ಅಪ್ಡೇಟ್ಸ್ ಬರುತ್ತೆ ನಿಮ್ಗೆ. ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಏನಾರ ಬೇರೆದೇನಾರ ಯಾರಿಗಾರ ಪ್ರಶ್ನೆ ಇದೆಯಾ? ಇಲ್ಲ ಮೇಡಮ್, ನಂಗದು ಹಲೋ ಹೇಳಿ ಮ್ಯಾಮ್. ನಂಗದು ಕರ್ಪೂರ ಗೌರಮ್ಮದು ಒಬ್ಬೊಬ್ರು ಮಾತಾಡಿ ಪ್ಲೀಸ್. ಹೇಳಿ ಸುಗುಣ ಅವ್ರೆ, ಹೇಳಿ ಮ್ಯಾಮ್. ಮ್ಯಾಮ್ ಕೇಳಿಸ್ತಿದೆ ಮ್ಯಾಮ್? ಕೇಳಿಸ್ತಿದೆ, ಹೇಳಿ. ಪೇಂಟಿಂಗ್ ಕ್ಲಾಸ್ ಇಂಗ್ಲಿಷ್ ಕನ್ನಡ ಎರಡರಲ್ಲಿ ಇರುತ್ತಾ ಮ್ಯಾಮ್? ಮೋಸ್ಟ್ಲಿ ಇಂಗ್ಲಿಷು, ಕನ್ನಡದಲ್ಲೂ ಮಾತಾಡ್ತೀನಿ. ಯಾಕಂದ್ರೆ ನಾನ್ ಕರ್ನಾಟಕದವರು. ಸೊ ಕರ್ನಾಟಕದಲ್ಲಿ ಅರಳನ ಅಂತ ಕನ್ನಡದಲ್ಲೂ ಮಾತಾಡ್ತೀನಿ. ಹೇಳಿ ಮ್ಯಾಮ್. ಇನ್ನೊಬ್ರೇನೋ ಕೇಳಿದ್ರಿ. ಕರ್ಪೂರ ಗೌರಮ್ ಯೂಟ್ಯೂಬ್ ಅಲ್ಲಿ ಇದೆ, ಗೂಗಲ್ ಅಲ್ಲೂ ಇದೆ. ಕನ್ನಡ ಕರ್ಪೂರ ಗೌರಮ್ ಅಂತ ಹಾಕಿದ್ರೆ ಬರುತ್ತೆ, ನಿಮ್ಗೆ ಲಿರಿಕ್ಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು ಕಳ್ಸಿದ್ದೆ ಮುಂಚೆ ಕರ್ಪೂರ ಗೌರಮ್ ಇದ್ರಲ್ಲಿ. ಇನ್ನೊಂದ್ಸತಿ ಕಳಿಸ್ತೀನಿ, ತೊಂದ್ರೆ ಇಲ್ಲ. ಕಳ್ಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಕಳಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ಲರಿಗೂ. ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ತೋತ್ರಮಾಲಾ ಆಪ್ ಅಲ್ಲೂ ಸಿಗುತ್ತೆ. ಹೌದು, ಸ್ತೋತ್ರಮಾಲಾ ಅಂತ ಆಪ್ ಇದೆ, ಅದ್ರಲ್ಲೂ ಸಿಗುತ್ತೆ. ನಮಸ್ತೆ ಮ್ಯಾಮ್, ವಸುಂಧರಾ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ತೋತ್ರಮಾಲದಲ್ಲಿ ಯಾವ್ದನ್ನ ಹುಡುಕ್ಬೇಕು ಮೇಡಮ್? ಇದ್ರು
ಸ್ತೋತ್ರಮಾಲದಲ್ಲಿ ಲಲಿತಾ ಸಹಸ್ರನಾಮ ಅಂದ್ರೂ ಬರುತ್ತೆ, ಕರ್ಪೂರ ಗೌರಮ್ ಅಂದ್ರೂ ಬರುತ್ತೆ. ಹಾ, ಅದು ಸರಿ. ಕನ್ನಡ ಸ್ತೋತ್ರಮಾಲಾ ಆಪ್, ಅದ್ರಲ್ಲಿ ಕನ್ನಡದ ಮಂತ್ರಗಳು, ಶ್ಲೋಕಗಳು ಪ್ರತಿಯೊಂದೂ ಇದೆ. ಆಯ್ತು, ಥ್ಯಾಂಕ್ ಯು. ಓಕೆ, Thank you. ಥ್ಯಾಂಕ್ ಯು ಆಲ್. ನಮಸ್ತೆ. ಸಿ ಯು ನಮಸ್ತೆ. ಆಲ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಮಂಗಳವಾರ ಇದೇ ಟೈಮಿಗೆ ಸಿಗ್ತೀನಿ. ಗುರುವಾರ. ಆಗ ನಿಮ್ ಕ್ವಶನ್ಸ್ ಏನಾರ ಇದ್ರೆ ಕೇಳಿ. ಥ್ಯಾಂಕ್ ಯು. Thank you. ಗುರುವಾರ ಮೆಡಿಟೇಷನ್ ಗೆ ma'am. ಸಿಗ್ತೇವೆ. ಆಯ್ತು ಆಯ್ತು, ಥ್ಯಾಂಕ್ ಯು. ಸ್ತೋತ್ರಮಾಲ ಮೇಡಮ್ ತುಂಬಾ ಚೆನ್ನಾಗಿದೆ, ಅದನ್ನ ಎಲ್ಲರಿಗೂ ಇದ್ ಮಾಡ್ಕೊಡಿ ಮೇಡಮ್ ಅವರಿಗೆಲ್ಲ. ನಾನು ಅದ್ರ ಲಿಂಕ್ ಕಳಿಸ್ತೀನಿ. ಇದಕ್ಕೆ ಕಳ್ಸಿ ಮೇಡಮ್. ಆಯ್ತು. ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಇದೆ ಅದ್ರಲ್ಲಿ. ಹೌದು, ಪ್ರತಿಯೊಂದು ಇದೆ. ಮೇಡಮ್ ಡೈಲಿ ಇದಲ್ಲ ಕ್ಲಾಸ್? ಡೈಲಿ ಬೇರೆ ಬೇರೆ ತರದ ಕ್ಲಾಸ್ ನಡೀತಾ ಇದೆ. ಮೆಡಿಟೇಷನ್ ಕ್ಲಾಸ್ ಗುರುವಾರ, ಪೇಂಟಿಂಗ್ ಕ್ಲಾಸ್ ಬುಧವಾರ, ಲಲಿತಾ ಸಹಸ್ರನಾಮ ಇಂಗ್ಲಿಷ್ ಶುಕ್ರವಾರ ನಡೀತಾ ಇದೆ. ವಾರಕ್ಕೆ 4 ಕ್ಲಾಸು ಇದೇ ಟೈಮಿಗೆ ತಗೋತಾ ಇದ್ದೀನಿ. ಆದ್ರೆ ಬೇರೆ ಬೇರೆ ಗ್ರೂಪ್, ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದ್ರಲ್ಲಿ ಸೇರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮೇಡಮ್ ವಿಷ್ಣು ಸಹಸ್ರನಾಮ ಹೇಳ್ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ನಾನ್ ಬರೀ ಲಲಿತಾ ಸಹಸ್ರನಾಮ ಅಷ್ಟೇ ಹೇಳ್ಕೊಡ್ತಾ ಇರೋದು. ಮುಂದಕ್ಕೇನೋ ಗೊತ್ತಿಲ್ಲ. ಬಟ್ ಹನುಮಾನ್ ಚಾಲೀಸಾ ತಿಂಗ್ಳಿಗೊಂದ್ಸತಿ ಅರ್ಥ ಸಮೇತ ಹೇಳ್ಕೊಡ್ಬೇಕು ಅಂತಿದ್ದೀನಿ. ಅದನ್ನು ಮಾರ್ಚ್ ಇಲ್ಲ ಏಪ್ರಿಲ್ಗೆ ಬರೀ ತಿಂಗಳಲ್ಲಿ 1 ದಿವಸ ಅರ್ಥ ಸಮೇತ ಕಂಟಿನ್ಯೂಸ್ ಆಗಿ 1.5 ಅವರ್ ಬರೀ ಹನುಮಾನ್ ಚಾಲೀಸಾ ಅದ್ರದ್ದು ಮೀನಿಂಗು ಮತ್ತೆ ಅರ್ಥ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ಅದನ್ನ ನಿಮ್ಗೆ ಅನೌನ್ಸ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆಲ್. ಗುಡ್ ನೈಟ್.